ಆ ಊರಿನ ರಾಜನಿಗೆ, ಮಂಚಾಲ ಎಂಬಂತಹ ಒಂದು ರಾಜ್ಯದ ರಾಜನಿಗೆ ಆಸೆ ಇರುತ್ತದೆ. ಆದರೆ ರಾಘವೇಂದ್ರ ಸ್ವಾಮಿಗಳು ನನಗೆ ಆ ಶಿಲೆ ಬೇಡ, ಯಾಕಂದ್ರೆ ದೇವರು ನಮ್ಮ ಒಳಗೆ ಇರುತ್ತಾನೆ, ನಾವು ಅದನ್ನು ಪೂಜೆ ಮಾಡಬೇಕಷ್ಟೇ. ಅದಕ್ಕೆ ಸೂಚಕವಾಗಿ ನಾವು ಜಪ ಮಾಡುವಂತಹದ್ದು ಕೂಡ 72,000 ಆ ಚಿಲ್ಲರೆ ಆಗಬೇಕು ಎಂಬುದಾಗಿ ಹೇಳಿದ್ರೆ 100ಕ್ಕೆ 8 ಆವೃತ್ತಿಯಾಗಿ ಮಾಡಿಕೊಂಡು 108 ಎಂಬುದಾಗಿ ತೆಗೆದುಕೊಂಡಾಗ ಅದರಲ್ಲಿ 72,400 ಚಿಲ್ಲರೆ ಆಗುತ್ತದೆ. ಅಡಿಗೆ ಮಾಡುವವರು ಯಾವುದೋ ಒಂದು ಕಾರಣಕ್ಕೆ ಬೈಯುತ್ತಾ, ಬೇರೆಯವರಿಗೆ ಬೈಯುತ್ತಾ ಅಥವಾ ಬೇರೆ ಏನೋ ಮಾಡುತ್ತಾ ಅದನ್ನು ಅಡಿಗೆ ಮಾಡಿದಾಗ ಆ ಅನ್ನದಲ್ಲಿ ಅಪಕ್ವತೆ ಎಂಬುವಂಥದ್ದು ಕೂಡುತ್ತದೆ. ರಾಮೇಶ್ವರದಿಂದ ಮಧುರೆಗೆ ಬರೋ ಹೊತ್ತಿನಲ್ಲಿ ನಾವು ಒಂದು ಕ್ಯಾಬಿನಿಂದ ಬರ್ತಾ ಇದ್ವಿ, ಕ್ಯಾಬ್ ಮಾಡ್ಕೊಂಡು ಬರ್ತಾ ಇದ್ವಿ. ಆ ಕ್ಯಾಬ್ ಒಂದು ಸುಮಾರು ಅರ್ಧ ಗಂಟೆ ನಾವೇನು ಪ್ರಯಾಣ ಮಾಡಿದಿರ್ಬೋದು. ಅಷ್ಟರಲ್ಲಿ ಆ ಕಾರಿಂದ ಫ್ರಂಟ್ ವೀಲ್ ಬರ್ಸ್ಟ್ ಆಗಿ ಕಾರ್ಯ ಪಲ್ಟಿ ಆದ್ರೂ ಕೂಡ ನಾವು ಅನ್ಕೊಂಡಿದ್ವಿ ಇದೇನಪ್ಪ ಆಯ್ತು, ನಾವು ಪೂರ್ಣ ಉಳಿದಿಲ್ಲ ಅಂತ. ಹರ ಹರ ಮಹಾದೇವ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ, ನಾನು ಸುಪ್ರಿಯಾ. ನಿಮ್ಮೆಲ್ಲರಿಗೂ ಡೈರೆಕ್ಟರ್ಸ್ ಫ್ಯಾಕ್ಟರಿ ಯೂಟ್ಯೂಬ್ ಚಾನೆಲ್ನ ಸೂಪರ್ ಟಾಕ್ ವಿತ್ ಸುಪ್ರಿಯಾ ಶೋಗೆ ಆದರದ ಸ್ವಾಗತ. ಇವತ್ತಿನ ನಮ್ಮ ಮೊಟ್ಟ ಮೊದಲ ಪಾಡ್ಕಾಸ್ಟ್ ಅನ್ನ ನಾವು ಪಲಿಮಾರು ಮಠದಲ್ಲಿ, ವಿದ್ಯಮಾನ ನಗರದಲ್ಲಿರುವಂತಹ ಪಲಿಮಾರು ಮಠದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಪರಿಚಯ ಮಾಡಿಕೊಡಿ, ಹಾಗೇನೆ ಈ ಮಠದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ. ನನ್ನ ಹೆಸರು ಸೇತು ಮಾಧವ. ಈ ಮಠದಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ನಾನು ಸರ್ವಿಸ್ ಮಾಡ್ತಾ ಇದ್ದೇನೆ. ನಾನು ತಮಿಳುನಾಡಲ್ಲಿದ್ದೆ, ಆಲ್ ಇಂಡಿಯಾ ಲೆವೆಲ್ಲಿ ರಾಷ್ಟ್ರಪತಿ ಅವಾರ್ಡ್ ತೆಗೆದು ನೇಷನಲ್ ಇದಕ್ಕೆ ವರ್ಕ್ ಮಾಡ್ತಾ ಇದ್ದೆ, ರಿಟೈರ್ ಆದೆ. ಪಲಿಮಾರು ಸ್ವಾಮಿಗಳು ಇಲ್ಲಿ ಬಂದು ಬೆಂಗಳೂರಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ, ಶ್ರೀನಿವಾಸ ದೇವಸ್ಥಾನ, ಈಗ ಬಂದು ಸೇವೆ ಮಾಡ್ಬೇಕು ಅಂತ ಕೇಳಿರು. ನನಗೆ ಕನ್ನಡ ಬರಲ್ಲ, ತಮಿಳ್ತಾ ಬರುತ್ತೆ ಅಂತ ಹೇಳಿದೆ. ಇಲ್ಲ, ನೀವು ಇಲ್ಲಿ ಬಂದು ರಾಯರ ಅನುಗ್ರಹದಿಂದ ನಿಮಗೆ ಕನ್ನಡದಲ್ಲಿ ಮಾತಾಡಿ ನೀವು ನಮ್ಮ ದೇವಸ್ಥಾನಕ್ಕೆ ಸೇವೆ ಮಾಡೋ ಭಾಗ್ಯ ಆಗುತ್ತೆ ಬನ್ನಿ ಕರೆದರು. ಸ್ವಾಮಿಗಳು ಹೇಳಿ, ರಾಯರ ಅನುಗ್ರಹ ಸ್ವಾಮಿಗಳು ಹೇಳಿದ ಒಂದು ವಿಶೇಷ ಅನುಗ್ರಹದಿಂದ ನಾ ಇಲ್ಲಿ ಬಂದು 6 ವರ್ಷವಾಗಿ ಸರ್ವಿಸ್ ಮಾಡ್ತಾ ಇದ್ದೇನೆ. ಸೇವೆ ರೂಪಗಳು ಮಾಡ್ತಾ ಇದ್ದೇನೆ, ಸಂಬಳ ಮಾಡ್ತಾಗಲ್ಲ. ಇಲ್ಲಿ ಬರೋಕ್ಕೆ ಮುಂಚೆ ದೇವಸ್ಥಾನದಲ್ಲಿ ತುಂಬ ಸರಿಯಾದ ಮೇಂಟೆನೆನ್ಸ್ ಎಲ್ಲ ಇಲ್ಲ ಇತ್ತು. ಈ ಕಲ್ಯಾಣ ಮಂಟಪ ಇದು ಇಲ್ಲ ಇತ್ತು. ಇಲ್ಲಿ ಬಂದ ಮೇಲೆ ರಾಘವೇಂದ್ರ ಸ್ವಾಮಿ ವಿಶೇಷ ಒಂದು ಪವಾಡೆ ಅವರ ಒಂದು ಅನುಗ್ರಹದಿಂದ ನಮಗೆ ನಮ್ಮ ಹಿರಿಯರೇ ಬಂದು ನಮ್ಮ ಮುನ್ನೋರೇ ಬಂದು ರಾಘವೇಂದ್ರ ಸ್ವಾಮಿ ಪ್ರತಿಷ್ಠೆ ಮಾಡಿ ವಂಶ ನಂಬುದು. ರಾಯರ ಒಂದು ವಿಶೇಷ ಅನುಗ್ರಹದಿಂದ ನನಗೆ ಕನ್ನಡವೂ ಕೊಂಚ ಮಾತಾಡೋಕ್ಕೆ ಬಂತು. ಇಲ್ಲಿ ಇಷ್ಟು ದೇವಸ್ಥಾನ ತುಂಬ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸೇವೆ ಸಲ್ಲಿಸೋಕೆ ಒಂದು ಭಾಗ್ಯ ಸಿಕ್ತು. ಸರ್, ನೀವು ಬಂದ ಮೇಲೆ ಏನೇನು ಇಂಪ್ರೂವ್ಮೆಂಟ್ ಆಯಿತು ಮಠದಲ್ಲಿ? ಬಂದ್ಮೇಲೆ ಈ ಕಲ್ಯಾಣ ಮಂಟಪ, ಪ್ರಸನ್ನ ಶ್ರೀನಿವಾಸ ಮಂದಿರ ಮತ್ತು ವಿದ್ಯಾಮಾನ್ಯ ಪ್ರವಚನ ಮಂದಿರ ಅಂತ ಒಂದು ಸ್ಟೇಜು. ಆಮೇಲೆ ಲಕ್ಷಾರ್ಚನೆ, ಸತ್ಯನಾರಾಯಣ ಪೂಜೆ, ಪ್ರತಿ ಹುಣ್ಣಿಮೆ ಸತ್ಯನಾರಾಯಣ ಪೂಜೆ, ಮತ್ತು ಇನ್ನೊಂದು ಪ್ರವಚನ ಮಂದಿರ ಮತ್ತು ಆನಂದನಿಲಯ ಎಂಬ ಬಿಲ್ಡಿಂಗ್ ಆಯಿತು, ಯಾಗಶಾಲೆ, ತುಂಬ ಇದೆಲ್ಲ ಆಗಿ ಇವಾಗ 6 ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿ ವಿಶೇಷ ಪವಾಡಿಗಳಿಂದ ಇಲ್ಲಿ ಬರೋ ಭಕ್ತಾದಿಗಳ ಒಂದು ವಿಶೇಷ ಸೇವೆ ರೂಪದಲ್ಲಿ ಕೊಡೋದ್ರಿಂದ ತುಂಬ ಡೆವಲಪ್ ಆಗಿ ಇಲ್ಲಿ ಗುರುವಾರ ದಿನ ಸಾವಿರಾರು ಜನಗಳು ಬರ್ತಾರೆ. ಇಲ್ಲಿ ದೀಪೋತ್ಸವ ನಡೀತಾ ಇದೆ. ಇತ್ತೀಚೆಗೆ ಇಲ್ಲಿ ದುರ್ಗಾ ದೇವಸ್ಥಾನವೂ ಪ್ರಾರಂಭ ಮಾಡೋದಕ್ಕೋಸ್ಕರ ಸ್ವಾಮಿ ಪೂಜೆ ಹಾಕಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ವಿದ್ಯಾಧೀಶ ಸ್ವಾಮೀಜಿ ಪಲಿಮಾರ್ ಮತ್ತು ಅದಮಾರ್ ಸ್ವಾಮಿಗಳು ಇಬ್ಬರು ಬಂದು ಇಲ್ಲಿ ಬಂದು ದುರ್ಗಾ ದೇವಸ್ಥಾನ ಕುಂಭಾಭಿಷೇಕ ಮಾಡೋಕ್ಕೆಲ್ಲ ಇದ್ದಾರೆ. ಆ ಕೆಲಸಗಳು ನಡೀತಾ ಇದೆ. ಹೀಗೆ ರಾಯರ ಪವಾಡಿಗಳು ನಡೀತಾ ಇದೆ. ಇಲ್ಲಿ ವಿಶೇಷ ಪೂಜೆಗಳು ನಡೆಯೋದ ಕಾರಣ ಇನ್ನೂ ಹೆಚ್ಚು ರಾಯರ ಇದು ಜನಗಳಿಗೆ ಒಂದು ಮಾಡ್ತಾ ಇದ್ದಾರೆ. ದೀಪ ಉತ್ಸವ ಮುಗಿಸೋದು ಒಂದು ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇದೆ. ಇವಾಗ ನಮ್ಮ ಜೊತೆ ಇದ್ದಾರೆ ಪಲಿಮಾರು ಮಠದ ಶ್ರೀನಿವಾಸ ದೇವಸ್ಥಾನದ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತಹ ಡಾಕ್ಟರ್ ವಾದಿರಾಜ್ ಅವರು. ಬನ್ನಿ, ಶ್ರೀಮಠದಲ್ಲಿ ಆಗುವಂತಹ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಅವರ ಜೀವನದಲ್ಲಿ ಆದಂತಹ ಕೆಲವೊಂದು ಪವಾಡಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ. ಈ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಅತಿ ವಿಜೃಂಭಣೆಯಾಗಿ ಭಜನೆ ಕಾರ್ಯಕ್ರಮ, ಪಲ್ಲಕ್ಕಿ ಉತ್ಸವ ಆದ ಕಾರ್ಯಕ್ರಮ ನಡೀತಿರ್ತೀವಿ. ತುಂಬಾ ಜನಗಳು ಬಂದು ಸೇರ್ತಾರೆ, ಅವರವರ ಸೇವೆಗಳನ್ನು ಸಲ್ಲಿಸ್ತಾರೆ. ಎಲ್ಲರೂ ಭಕ್ತರು ತುಂಬಾ ಶ್ರದ್ಧೆಯಿಂದ ಅವ್ರ ಸೇವೆಯನ್ನು ಸಲ್ಲಿಸ್ತಾರೆ. ಅದೇ ತರ ಪ್ರತಿ ಹುಣ್ಣಿಮೆ ಸತ್ಯನಾರಾಯಣ ಪೂಜೆ ನಡೆಯುತ್ತೆ. ಸತ್ಯನಾರಾಯಣ ಪೂಜೆಯಲ್ಲೂ ಸಾವಿರಾರು ಜನಗಳು ಬಂದಿರ್ತಾರೆ, ಸೇವೆ ಬರ್ತಾರೆ. ಶ್ರೀನಿವಾಸನಿಗೆ ಸತ್ಯನಾರಾಯಣಗೆ ಪೂಜೆಯನ್ನು ಮಾಡಿ ಅವರ
ಶ್ರದ್ಧೆಯನ್ನು ಪೂಜೆ ಮಾಡ್ತಾರೆ. ಅದೇ ತರ ಗಣಹೋಮ ಪ್ರತಿ ಸಂಕಷ್ಟ ಚತುರ್ಥಿ ಹುಣ್ಣಿಮೆ ಆದ್ಮೇಲೆ ಪ್ರತಿ ಸಂಕಷ್ಟ ಚತುರ್ಥಿಯಲ್ಲಿ ಗಣಹೋಮ ಆಗುತ್ತೆ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳ ಆಗಂತ ಕಾರ್ಯಕ್ರಮಗಳು. ಇದಲ್ಲದೆ ಪ್ರತಿ ವರ್ಷ ವೈಕುಂಠ ಏಕಾದಶಿ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತದೆ. ಲಕ್ಷಗಟ್ಟಲೆ ಜನ ಬಂದು ಸೇರ್ಕೋತಾರೆ. ಅವರವರು ಬಂದು ಅವರವ್ರ ಸೇವೆ ಮಾಡಿಕೊಂಡು ಶ್ರೀನಿವಾಸನಿಗೆ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡ್ತಾರೆ. ಅದರಲ್ಲಾದ ಸುಮಾರು ಭಕ್ತಗಳಿಗೆ ಅವರಿಗೆ ಅನುಭವ ಆಗಿದೆ, ಅವರಿಗೆಲ್ಲ ಒಳ್ಳೇದಾಗಿದೆ. ಅದೇ ತರ ನನಗೂ ಕೂಡ ಸುಮಾರು ಅನುಭವಗಳಾಗಿದೆ. ಈ 2 ವರ್ಷದ ಕೆಳಗಡೆ ನಾವು ನಮ್ಮ ಕುಟುಂಬ ಜೊತೆಗೆ ಮ್ಯಾನೇಜರ್ ಜೊತೆಗೆ ಸೇತುಮಾಧವನ ಜೊತೆಗೆ ರಾಮೇಶ್ವರಮಕ್ಕೆ ಹೋಗಿದ್ವಿ. ರಾಮೇಶ್ವರಂನಿಂದ ಬೆಂಗಳೂರಿಗೆ ಬರಬೇಕು ಅಂತಿತ್ತು. ಬೆಂಗಳೂರಲ್ಲಿ ಇಲ್ಲಿ ಏನಪ್ಪಾ ಅಂದ್ರೆ ವಿಶೇಷ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕಂತ ಬರ್ತಾ ಇದ್ವಿ. ರಾಮೇಶ್ವರದಿಂದ ಮಧುರೆಗೆ ಬರೋ ಹೊತ್ತಿನಲ್ಲಿ ನಾವು ಒಂದು ಕ್ಯಾಬಿನಿಂದ ಬರ್ತಾ ಇದ್ವಿ. ಕ್ಯಾಬ್ ಮಾಡ್ಕೊಂಡು ಬರ್ತಾ ಇದ್ವಿ. ಆ ಕ್ಯಾಬ್ ಒಂದು ಸುಮಾರು ಅರ್ಧ ಗಂಟೆ ನಾವೇನು ಪ್ರಯಾಣ ಮಾಡಿದಿರ್ಬೋದು. ಅಷ್ಟರಲ್ಲಿ ಆ ಕಾರಿಂದ ಫ್ರಂಟ್ ವೀಲ್ ಬರ್ಸ್ಟ್ ಆಗಿ ಕಾರ್ಯ ಪಲ್ಟಿ ಆದ್ರೂ ಕೂಡ ಆಕ್ಚುಲಿ ನಾವು ಅನ್ಕೊಂಡಿದ್ವಿ ಇದೇನಪ್ಪ ಆಯ್ತು, ನಾವು ಪೂರ್ಣ ಇಳಿದಿಲ್ಲ ಅಂತ ಇದು ಮಾಡಿದ್ವಿ. ಶ್ರೀನಿವಾಸ ಅಂತ ನನ್ನ ಮನೆಯವ್ರು ಕೂಗಿದ್ರು, ನಾರಾಯಣ ಅಂತ ನಮ್ಮ ಮನೆಯವ್ರು ಕೂಗಿದ್ರು. ಸೊ ಅದು ನನ್ಗೆ ಏನಾಯ್ತು ನನ್ಗೇನು ಗೊತ್ತೇ ಆಗ್ಲಿಲ್ಲ. ಅದು ಅಷ್ಟರಲ್ಲಿ ಏನಪ್ಪಾ ಅಂತಂದ್ರೆ ಯಾರಿಗೂ ಏನು ಕಾರ್ಗೆ ಇಷ್ಟೇ ತುಂಬಾ ಜಖಮ್ ಆಗಿದೆ ಕಾರ್ಗೆ. ಆದ್ರೂ ನಮ್ಮ 3 ಮಂದಿಗೆ ಡ್ರೈವರಿಗೂ ನಮಗೂ ಯಾರಿಗೂ ಏನೂ ಆಗಿಲ್ಲ. ಶೇತಮಾಧನವರಿಗೂ ನನ್ನ ಫ್ಯಾಮಿಲಿಗೂ ನನಗೂ ಏನು ಒಂದು ಇಂಚು ಕೂಡ ಯಾರಿಗೂ ಏನು ಒಂದು ಗಾಯದ ಆಗಿಲ್ಲ. ಅದಕ್ಕೆ ಆಕ್ಚುಲಿ ಅವತ್ತು ನಮ್ಗೆಲ್ಲರೂ ಪುನರ್ಜನ್ಮ ಆಗಿದೆ ಅಂತ ನಾವು ತಿಳ್ಕೊತೀವಿ. ಅದರಿಂದ ಆಕ್ಚುಲಿ ಅಂತಂದ್ರೆ ನಮ್ಗೆ ಈ ಶ್ರೀನಿವಾಸ ಮೇಲೆ ಎಷ್ಟು ಭಕ್ತಿ ಹುಟ್ಟಿದೆ ಅಂತಂದ್ರೆ ನಮ್ಗೆ ಪುನರ್ಜನ್ಮ ಕೊಟ್ಟಂತ ಶ್ರೀನಿವಾಸ ಎಲ್ರಿಗೂ ಯಾವ ತರ ಏನಪ್ಪಾ ಅಂದ್ರೆ ಅವ್ರ ಸೇವೆಗೆ ತಕ್ಕಂತೆ ಅನುಗ್ರಹ ಮಾಡ್ತಾನೆ ಅಂತ ನಾವು ಕೇಳಿದೀವಿ. ಅದು ನಾವು ಅನುಭವ ಕೊಟ್ಟಿದ್ದೀವಿ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮಠದ ಅರ್ಚಕರಾದಂತಹ ಶ್ರೀಹರಿ ಅವರು. ನಮಸ್ಕಾರ ಗುರುಗಳು. ಮೊದಲನೇದಾಗಿ ರಾಯರದು 4 ಜನ್ಮ ಅಂತ ಎಲ್ಲರಿಗೂ ಗೊತ್ತು. ಪ್ರಹ್ಲಾದ ರಾಜರು, ಬಾಹಲಿಕ ರಾಜರು, ವ್ಯಾಸರಾಜರು ಹಾಗೂ ರಾಯರು ಅಂತ. ಆ 4 ಜನ್ಮ ಬರೋ ಮುಂಚೆ ಶಂಕುಕರ್ಣ ಆಗಿ ಅವ್ರ ಜನನ ಆಯ್ತಂತೆ ವೈಕುಂಠದಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ನೀವು ವೃತ್ತಾಂತ ತಿಳಿಸ್ಬೇಕು. ಶಂಕುಕರ್ಣ ಎಂಬಂತಹ ಒಂದು ಗಂಧರ್ವರು ಎಂಬುದಾಗಿ ಕರೀತಾರೆ. ಅಂದ್ರೆ ಗಂಧರ್ವರಿಗೆ ಅದು ಜನನ ಮರಣ ಎಂಬುದಾಗಿ ಇರುವುದಿಲ್ಲ ಅವರಿಗೆ. ಯಾಕಂದ್ರೆ ಅವರು ದೇವತೆಗಳ ಸಾಲಿಗೆ ಸೇರಿದವರು. ಅಂದ್ರೆ ಕೆಲವೊಬ್ರು ಹಾಡು ಹೇಳ್ತಾರೆ, ಕೆಲವೊಬ್ರು ನೃತ್ಯ ಮಾಡ್ತಾರೆ. ಎಲ್ಲರನ್ನು ಕೂಡ ನಾವು ಗಂಧರ್ವರು ಎಂಬುದಾಗಿಯೇ ತೆಗೆದುಕೊಳ್ಳುತ್ತೀವಿ. ಅಂದ್ರೆ ದೇವರ ಪ್ರೀತಿಗಾಗಿ ಮಾಡುವಂಥದ್ದನ್ನೆಲ್ಲ ಮಾಡ್ತಾರೆ ಅವರು ಅಂತ ಲೆಕ್ಕ. ಅಂದ್ರೆ ದೇವರ ಸೇವೆ ಮಾಡುವವರು ಅಂತ ಹೇಳಬಹುದು. ಆದ್ರೆ ಈ ಶಂಕುಕರ್ಣರು ಎಂಬುವಂಥವರು ಕೂಡ ಹೀಗೆ ವೈಕುಂಠ ಲೋಕದಲ್ಲಿ ದೇವರನ್ನ ಸೇವೆ ಮಾಡಿಕೊಂಡೇ ಇರ್ತಾರೆ. ಅದೇ ಈ ರೀತಿಯಾಗಿ ಅಂದ್ರೆ ದೇವರನ್ನು ಸೇವೆ ಮಾಡ್ತಾ ಖಾಲಿ ಈ ದೇವರ ಸೇವೆಯನ್ನು ಮಾಡ್ತಾ ಇದ್ರೆ ನಂತರದಲ್ಲಿ ತಮ್ಮ ಅಂದ್ರೆ ಭಕ್ತಾದಿಗಳನ್ನು ದೇವರನ್ನು ನೋಡಿ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅವರ ಜ್ಞಾನವನ್ನು ನಾನೂ ಕೂಡ ಭೂಲೋಕಕ್ಕೆ ಪ್ರಚಾರ ಮಾಡಬೇಕು ಅಥವಾ ನಾನೂ ಕೂಡ ದೇವರ ದರ್ಶನ ಮಾಡಬೇಕು ಎಂಬುದಾಗಿ ತಿಳಿದು ಅವರು ಪ್ರಹ್ಲಾದರಾಯರಾಗಿ ಬಂದು ನರಸಿಂಹನ ಅವತಾರದಲ್ಲಿ ಅವರ ದರ್ಶನವನ್ನು ಪಡೆದು ನಂತರದಲ್ಲೂ ಕೆಲವೊಮ್ಮೆ ಹೀಗೆ ಏನು ಬರುತ್ತದೆ ಎಂಬುದಾಗಿ ಹೇಳಿದ್ರೆ ಒಮ್ಮೆ ದೇವರ ದರ್ಶನ ಆದರೆ ಅವರಿಗೆ ಮುಕ್ತಿ ಸಿಗುತ್ತದೆ ಎಂಬುದಾಗಿ ಇರುತ್ತದೆ. ಆದ್ರೆ ಅವರು ಮುಕ್ತಿಗೆ ಹೋಗುವಂತಹ ಯೋಗ್ಯತೆಗಳೆಲ್ಲವೂ ಆ ವಯಸ್ಸಿನಲ್ಲಿ ಆಗಿತ್ತು ಅವರಿಗೆ. ಅಂದ್ರೆ ಆ ಅವತಾರದಲ್ಲಿಯೇ ಆಗಿತ್ತು. ಆದರೂ ಕೂಡ ಭಕ್ತರ ಮೇಲಿನ ಒಂದು ಕರುಣೆಯಿಂದಾಗಿ ಅವರು ನಂತರದಲ್ಲೂ ಕೂಡ ವ್ಯಾಸರಾಜರಾಗಿ ಬಾಕ್ಲಿಗರಾಜರಾಗಿ ಮತ್ತು ರಾಘವೇಂದ್ರ ಸ್ವಾಮಿಗಳಾಗಿ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಅವರು ಅವತಾರವನ್ನು ಮಾಡಿದರು. ಈಗ ಹೇಳ್ತಾರೆ ಗುರುಗಳೇ ಏನಂದ್ರೆ ಗುರುಗಳು ಮೂಲರಾಮನ ಪೂಜೆ ಮಾಡ್ತಿದ್ರು. ಆ ಮೂಲರಾಮ ಬಂದಿದ್ದು ವೈಕುಂಠದಿಂದ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೇಕು. ಮಂತ್ರಾಲಯಗಳ ಸ್ವಾಮಿಗಳಾದಾಗ ರಾಯರು ಆದಾಗ ಅವರಿಗೆ ಮೂಲರಾಮನ ಒಂದು ವಿಗ್ರಹ ಅದು ವೈಕುಂಠದಿಂದ ಅಂತ ಹೇಳಿದರೆ ಅದನ್ನು ದೇವತೆಗಳು ಪೂಜೆ ಮಾಡುತ್ತಿದ್ದಂತಹ ಒಂದು ರಾಮದೇವರದು. ಈಗ ರಾಮದೇವರು ಬರೋ ಮುಂಚೆನೆ ಮೂಲರಾಮರು ಇದ್ರಲ್ವಾ? ಹಾ, ಮೊದಲೇ ಮೂಲರಾಮ ಆಗಿದ್ದು ಆಮೇಲೆ ರಾಮದೇವರ ಅಂದ್ರೆ ನಮಗೆ ಸಿಗುವಂತ ಈಗ ಚರಿತ್ರೆಯಲ್ಲಿ ಸಿಗುವಂತಹ ರಾಮದೇವರು 28ನೇ ತ್ರೇತಾಯುಗದಲ್ಲಿ ಆಗಿರುವಂತದ್ದು. ಆದರೆ ಆ 28 ತ್ರೇತಾಯುಗಗಳಿಗಿಂತ ಮುಂಚೆಯೂ ಕೂಡ ರಾಮರ ಜನ್ಮ ಅವತಾರ ಆಗಿದೆ, ಕೃಷ್ಣ ಜನ್ಮ ಅವತಾರ ಆಗಿದೆ, ವ್ಯಾಸರ ಅವತಾರವೂ ಕೂಡ ಆಗಿದೆ. ಯಾಕಂದ್ರೆ ನಾವು ಪುರಾಣಗಳಲ್ಲಿ ನೋಡ್ತಾ ಬಂದಾಗ ನಮ್ಮ ಈ ಕಾಲಮಾನಗಳು 22 ಮನ್ವಂತರಗಳು 72 ಮನ್ವಂತರಗಳಿವೆ. ಆ 72 ಮನ್ವಂತರಗಳಲ್ಲಿ ಎಷ್ಟೋ 72 ಬಾರಿ ಈ ಚತುರ್ಯುಗಗಳು ಮುಗಿಯುತ್ತದೆ. ಹಾಗಾಗಿ ಈ ಚತುರ್ಯುಗಗಳು 72 ಬಾರಿ ಮುಗಿದರೆ ಒಂದು ಮನ್ವಂತರ. ಆ 14 ಮನ್ವಂತರಗಳು ಒಮ್ಮೆ ಮುಗಿದರೆ ಅದು ಭಗವಂತನ ಬ್ರಹ್ಮದೇವರ ಒಂದು ಹೊತ್ತಿನಾಗೆ ಈ ನಮ್ಮ ಕಾಲಘಟ್ಟ ಇರುವಂಥದ್ದು.
ಒಂದು ಗಳಿಗೆ ಅಲ್ಲ, ಒಂದು ಹೊತ್ತು, ಬೆಳಗ್ಗಿನ ಒಂದು ಹೊತ್ತು. ನಾವು ಈಗ ಇರುವಂತಹ ಕಲಿಯುಗ ಎಂಬುದಾಗಿ ಹೇಳಿದ್ರೆ ಇದ್ರ ಪೂರ್ವಾರ್ಧ ಅಂದ್ರೆ 50 ವರ್ಷ ದಾಟಿದೆ ಆಗ್ಲಿ. 50 ಯುಗಗಳು ಚಕ್ರ ಮುಗಿದಾಗಿದೆ, ಇನ್ನು 50 ಯುಗಗಳ ಚಕ್ರ ಮುಗಿಯುವ ಬಾಕಿ ಇದೆ. ಈ ಮನ್ವಂತರ ಅಂದ್ರೆ ವೈವಸ್ವತ ಮನ್ವಂತರ ಮುಗಿಲಿಕ್ಕೆ ಇನ್ನು 50 ಚಕ್ರಗಳ ಬಾಕಿ ಉಳಿದಿದೆ. ಈ 50 ಚಕ್ರದಲ್ಲಿ ಇದು 28ನೇ ಚಕ್ರ ಆಗಿದೆ. ಇದು ಈಗ ನಡೀತಾ ಇರೋದು 28. ರಾಮದೇವರ ಅವತಾರ ಆಗಿದ್ದು ಅದು 24ನೇ ತ್ರೇತಾಯುಗದಲ್ಲಿ. ಅದಕ್ಕಿಂತ ಮುಂಚೆಯೂ ಕೂಡ ಅವತಾರಗಳಾಗಿದ್ದಾವೆ ರಾಮನದ್ದು. ಆದ್ರೆ ನಮಗೆ ಕತೆ ಸಿಗುವಂತದ್ದು 24ನೇದು. ಯಾಕಂದ್ರೆ ರಾಮದೇವರು ಆ ಯುಗದಲ್ಲಿ ಮಾತ್ರ ಆ ವೈಶಿಷ್ಟ್ಯವನ್ನು ತೋರಿರುವಂತದ್ದು, ತಾನು ಭೂಮಿ ಮೇಲೆ ನಡೆದಾಡುವಾಗೆ. ಇಲ್ಲದಿದ್ರೆ ದೇವಲೋಕದಲ್ಲಿ ಸರ್ವಥಾ ಅವನು ಎಲ್ಲಾ ರೂಪಗಳಿಂದಲೂ ಕೂಡ ಇರ್ತಾನೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಉಪಾಸಕರಾಗಿ ಇರ್ತಾರಂತೆ. ಈಗ ಹೀಗೆ ರಾಯರಿಗೆ ಮೂಲ ರಾಮಚಂದ್ರ ದೇವರು ಹೀಗೆ ಉಪಾಸಕರಾಗಿದ್ದರೋ ಹಾಗೆ ಒಬ್ಬೊಬ್ಬ ಜೀವಿಗೂ ಒಂದೊಂದು ರೀತಿಯಾಗಿ ದೇವರ ಒಂದು ಉಪಾಸನೆ ಅಂತ ಮಾಡ್ಬೇಕಂತ ಇದೆ ಶಾಸ್ತ್ರದಲ್ಲಿ, ಅವರ ಸ್ವಭಾವಕ್ಕೆ ಅನುಗುಣವಾಗಿ. ಹಾಗಾಗಿ ಆಯಾಯ ದೇವತೆಗಳಿಗೆ ಆಯಾಯ ರೀತಿಯಲ್ಲಿ ಉಪಾಸನೆಗೋಸ್ಕರ ಆ ದೇವರು ಪ್ರತ್ಯಕ್ಷವಾಗಿಯೇ ಆಯಾ ರೂಪದಿಂದಲೇ ಇರ್ತಾನವನು. ಹಾಗಾಗಿ ಅದು ಅವತಾರ ಅನ್ನೋದು ಇದ್ದೇ ಇರುತ್ತದೆ. ಇವಾಗ ಪ್ರಹ್ಲಾದ ರಾಜರ ಕಥೆ ಎಲ್ಲರಿಗೂ ಗೊತ್ತು. ನರಸಿಂಹ ದೇವರವರಿಗೆ ಸಾಕ್ಷಾತ್ಕಾರ ಮಾಡಿದ್ದೆಲ್ಲ ಗೊತ್ತು. ಬಾಲಿಕ ರಾಜರ ಬಗ್ಗೆ ಸ್ವಲ್ಪ ಏನಾದ್ರು ತಿಳಿಸ. ಬಾಕ್ಲಿಕ ರಾಜರು ಮಹಾಭಾರತದ ಕಾಲದಲ್ಲಿ ಒಬ್ರು ಬಾಕ್ಲಿಕ ಅಂತ ಬರ್ತಾರೆ. ಅವರನ್ನು ಅದು ಕೆಲವೊಂದಂದ್ರೆ ಈಗ ಸಂಶಯಾಸ್ಪದಕವಾಗಿ ಕೆಲವೊಂದು ಇದೆ ಅದು. ಯಾಕಂದ್ರೆ ಮಹಾಭಾರತ ಇದರಲ್ಲಿ ಬಾಕ್ಲಿಕ ರಾಜರು ಅಂತ ಒಬ್ಬ ಇದ್ದ, ರಾಜ ಇದ್ದ ಅವನನ್ನು ಅಂತ ಕೆಲವೊಬ್ಬರು ತಿಳಿಸ್ತಾರೆ. ಇಲ್ಲ, ಇದು ಬೇರೆಯೇ ಬಾಕ್ಲಿಕ ರಾಜರು ಅಂತ ಕೂಡ ತಿಳಿಸ್ತಾರೆ. ಹಾಗಾಗಿ ಅದು ಸ್ವಲ್ಪ ಸಂಶಯಾಸ್ಪದವಿದೆ. ಆ ಮಹಾಭಾರತದ ಬಾಕ್ಲಿಕ ರಾಜ ಅಂತ ಆದರೆ ಅವರು ಅವನನ್ನು ಸೋಲಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಎಂಬುದಾಗಿಯೇ ಇತ್ತದು. ಅವನು ನಿಷ್ಠಾವಂತಾದ ದೈವ ಭಕ್ತನೇ ಆಗಿದ್ದರೂ ಕೂಡ ಅವನು ಯುದ್ಧ ಮಾಡಿದ್ದು ಕೌರವರ ಪರವಾಗಿಯೇ ಆದರೂ ಕೂಡ, ಆದರೆ ಅವನು ಎಂದಿಗೂ ಕೂಡ ಇದನ್ನು ತನ್ನ ಒಂದು ಯಾವ ಸತ್ಯ ಧರ್ಮದಲ್ಲಿ ನಡಿಬೇಕಾಗಿರುತ್ತದೋ ಅದನ್ನು ತಪ್ಪದೇ ನಡೆದಿದ್ದರು ಎಂಬುದಾಗಿಯೂ ಕೂಡ ಅದು ತಿಳಿಸ್ತಾರೆ ಮಹಾಭಾರತದಲ್ಲಿ. ಇವಾಗ ವ್ಯಾಸರಾಜರು ತಿರುಪತಿಯನ್ನ ಜೀರ್ಣೋದ್ಧಾರ ಮಾಡಿದ್ರು, ಪುನಃ ಜೀರ್ಣೋದ್ಧಾರ ಮಾಡಿದ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ವ್ಯಾಸರಾಜರು ಅದೇ ಈ ಅವರ ಅವತಾರ ಕಾಲದಲ್ಲಿ ಅವರಿಗೆ ಹೇಳಬೇಕು ಎಂಬುದಾಗಿ ಹೇಳಿದ್ರೆ ಅವರು ಎಲ್ಲದನ್ನೂ ಕೂಡ ವೃದ್ಧಿಗೊಳಿಸಿರುವಂತದ್ದೇ ಕಂಡು ಬರುವಂತದ್ದು. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯವು ಅವನ ರಾಜ್ಯವೇ ಅಧೋಗತಿಗೆ ಹೋಗುವ ಸಂದರ್ಭದಲ್ಲಿ ಅವರು ಪಟ್ಟವನ್ನು ಏರಿ ಆ ರಾಜ್ಯವನ್ನು ಉದ್ಧಾರ ಮಾಡಿದರು. ಹಾಗಾಗಿ ಎಲ್ಲಾ ಕಡೆಯಲ್ಲೂ ಕೂಡ ಅವರು ಉದ್ಧಾರವನ್ನೇ ಮಾಡ್ತಾ ಬಂದಿರುವಂತದ್ದು. ತಿರುಪತಿಯಲ್ಲಿ ಉದ್ಧಾರ ಮಾಡುವುದು ಎಂಬುದಾಗಿ ಹೇಳಿಕೆ ಆಗುದಿಲ್ಲ. ಯಾಕಂದ್ರೆ ತಿರುಪತಿ ಸರ್ವದಾ ಉದ್ಧಾರವಾಗಿ ಇರುತ್ತದೆ. ಯಾಕಂದ್ರೆ ಭಗವಂತನು ಸಜೀವವಾಗಿ ನಡೆಸಿರುವಂತದ್ದು. ಈಗ ಅವ್ರು ಸನ್ಯಾಸ ದೀಕ್ಷೆ ತಗೋಬೇಕು ಅಂತ ಪ್ರೇರಣೆ ಆಗಿದ್ದು ಹೇಗೆ? ಅವರಿಗೆ ಪ್ರೇರಣೆ ಆಗಿದ್ದು ಹೇಗೆ ಅಂತ ಅದು ಪ್ರೇರಣೆ ಆಗಿದ್ದಲ್ಲ, ಅವರಿಗೆ ಮೊದಲಿಂದವೂ ಅದೇ ಇದ್ದದ್ದು, ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕು ಎಂಬುದಾಗಿ ಇದ್ದದ್ದು. ಆದರೆ ಈ ಸುಧೀಂದ್ರ ತೀರ್ಥರಲ್ಲಿ ಯಾರು ಸನ್ಯಾಸ ದೀಕ್ಷೆ ಕೊಡಬೇಕು ಅಂತಾದಾಗ ನಮ್ಮ ಗುರುಗಳಾದಂತಹ ಸುಧೀಂದ್ರ ತೀರ್ಥರಲ್ಲಿ ಅವರು ಕೇಳಿ ಸನ್ಯಾಸಾಶ್ರಮವನ್ನು ಪಡೆಯುತ್ತಾರೆ. ಅಂದ್ರೆ ಅದೇ ಹಾಗೆ ಲಕ್ಷ್ಮಿಯ ಅಂದ್ರೆ ಯಾವಾಗ ಲಕ್ಷ್ಮಿಯು ಆ ಸರಸ್ವತಿ ಇಬ್ಬರು ಒಂದಾಗಿ ಅವರಿಗೆ ಸುಧೀಂದ್ರ ತೀರ್ಥರಲ್ಲಿ ಹೇಳಿದಾಗ ಇವರನ್ನೇ ಕೊಡಿ ಎಂಬುದಾಗಿ ನಮಗೆ ಇವರೇ ಅಂದ್ರೆ ಸರಸ್ವತಿಯು ನೇರವಾಗಿ ಹೇಳ್ತಾಳಂತೆ ಕನಸಿನಲ್ಲಿ ಬಂದು ಸುಧೀಂದ್ರ ತೀರ್ಥರ ಹತ್ರ, ನನ್ನ ಒಂದು ಯಾವ ವೈಶಿಷ್ಟ್ಯ ಇದೆಯೋ ಅದು ಇವರಲ್ಲಿ ತುಂಬಾ ಕೂಡಿದೆ, ಅಂದ್ರೆ ಸರಸ್ವತಿ ಒಲಿದಿದ್ದಾಳೆ ಅವಳಿಗೆ, ಹಾಗಾಗಿ ಇವರನ್ನೇ ಮಾಡಿ ಎಂಬುದಾಗಿ ಅವರು ತಿಳಿಸಿಕೊಡ್ತಾರೆ. ಈಗ ರಾಯರು ವೀಣೆಯಲ್ಲಿ ತುಂಬಾ ಪ್ರವೀಣರಾಗಿದ್ರು, ಯಾರಿಗೂ ಬರ್ದಿರೋ ಗಂಧರ್ವ ವಿದ್ಯೆನ ರಾಯರು ಕಲ್ತಿದ್ರು. ಆ ವಿದ್ಯೆ ಅಂದ್ರೆ ಅವರ ಮನೆತನದಿಂದ ಎಲ್ಲರಿಂದನೂ ಆ ವಿದ್ಯೆ ಬಂದಿದ್ದ, ಇನ್ನು ರಾಯರ ಒಬ್ಬರಿಗೆ ಅದು ಅವರ ಪೂರ್ವ ಜನ್ಮದ ಒಂದು ಸ್ಮರಣೆ. ಶಂಕುಕರ್ಣ ಇದ್ದಾಗ ತಾನು ಗಂಧರ್ವರೇ ಆಗಿದ್ದರು ಅವರು. ಹಾಗಾಗಿ ತಾನು ಅಲ್ಲಿ ನುಡಿಸುತ್ತಿದ್ದಂತಹ ಒಂದು ಯಾವ ದೇವರಿಗೋಸ್ಕರ ಯಾವ ನೃತ್ಯವನ್ನು ಯಾವ ಗೀತೆಯನ್ನು ನುಡಿಸುತ್ತಿದ್ದರೋ ಅದು ಈಗಲೂ ಕೂಡ ಅವರಲ್ಲಿ ಇದ್ದದ್ದರಿಂದ ಅವರು ಹಾಗೆ ನುಡಿಸ್ತಾ ಇದ್ರು. ಹಾಗಾಗಿ ಅವ್ರು ಯಾರ ಬಳಿಯೂ ವೀಣೆಯ ಪಾಠವನ್ನು ಕೇಳುವಂತದ್ದು ಎಲ್ಲೂ ಉಲ್ಲೇಖ ಇಲ್ಲ, ಯಾವ ಗ್ರಂಥದಲ್ಲೂ ಉಲ್ಲೇಖ ಬರುವುದಿಲ್ಲ. ಆದ್ರೆ ಅದು ಸ್ವತಃ ವಿದ್ಯೆ, ಅದು ಹಿಂದೆ ಪೂರ್ವ ಜನ್ಮದಲ್ಲಿ ಕಲ್ತಂತಹ ವಿದ್ಯೆ ಅವರಲ್ಲಿ ಇದ್ದದ್ದು. ಗುರುಗಳೇ, ಇವಾಗ ಪಟ್ಟಾಭಿಷೇಕ ಅಂತ ಪ್ರತಿ ವರ್ಷ ರಾಯರ ಪಟ್ಟಾಭಿಷೇಕ ನಡೆಯುತ್ತೆ. ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಪಟ್ಟಾಭಿಷೇಕ ಆಗಿ 15 ದಿವಸಕ್ಕೆ ಅನ್ಸುತ್ತೆ ವರ್ಧಂತಿ ಅಂತ ಮಾಡೋದು. 15 ದಿನ ಅಲ್ಲ, ತುಂಬಾ ಬೇಗವೇ ಆಗುತ್ತೆ. ತುಂಬಾ ಬೇಗ. ಅದೆಲ್ಲ ಮಾಡೋ ಕಾರಣಗಳೆಂದ್ರೆ ಏನಕ್ಕೋಸ್ಕರ ಪಟ್ಟಾಭಿಷೇಕ ಮಾಡ್ತಾರೆ? ಅದು ರಾಘವೇಂದ್ರ ಜಯಂತಿಯಲ್ಲಿ ಸಪ್ತಾಹ ಅಂತ ಮಾಡ್ತಾರೆ. ಹೇಗೆ ಅಂತ ಅದರಲ್ಲಿ 7 ದಿನಗಳ ಕಾಲದಲ್ಲಿ ಅವರಿಗೆ 7 ವಿಶಿಷ್ಟತೆಗಳ ಕಂಡಿರುತ್ತದೆ. ಅಂದ್ರೆ 3ನೇ ದಿನ ಪಟ್ಟಾಭಿಷೇಕ, 4ನೇ ದಿನ ಅವರು ಸಿಂಹಾಸನವನ್ನು ಏರಿರುವಂತದ್ದು, 5ನೇ ದಿನ ಹೀಗೆ ಜನ್ಮ ಜಯಂತಿ ಎಂಬುದಾಗಿ ಈ ರೀತಿಯಾಗಿ 7 ದಿನದ ಒಂದು ಕೆಲವೊಂದು ಕಡೆ ಅದನ್ನ ಆಚರಣೆ ಮಾಡ್ತಾರೆ ಈಗಲೂ ಕೂಡ. ಅಂದ್ರೆ
ರಾಘವೇಂದ್ರ ಸಪ್ತಾಹ ಎಂಬುದಾಗಿ ಅದು ಬರುವಂತದ್ದೇ ಅದು ವರ್ಧಂತಿಯ ಸಂದರ್ಭದಲ್ಲಿ. ಅಂದ್ರೆ 7 ದಿನವೂ ಕೂಡ ಪಾಠ ಪ್ರವಚನ ಇತ್ಯಾದಿಗಳು ರಾಘವೇಂದ್ರರ ಒಂದು ಸ್ತೋತ್ರವನ್ನು ಮಾಡುವಂತದ್ದು. ಅದು ಯಾಕೆ ಎಂಬುದಾಗಿ ಕೇಳಿದ್ರೆ ಈ ಪಟ್ಟಾಭಿಷೇಕ ಅಂದ್ರೆ ರಾಯರು ಆ ಪಟ್ಟಾಭಿಷೇಕ ಆಗಿದ್ದಂದ್ರೆ ಜಗತ್ತಿಗೋಸ್ಕರ ತನ್ನ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಪಟ್ಟಾಭಿಷೇಕ ಆಗಿ ಸುಧೀಂದ್ರ ತೀರ್ಥರ ಬಳಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದಂಥದ್ದು ಒಂದು ದಿನ. ಆ ದಿನ ಅದಲ್ಲದೆ ಅವರ ಜಯಂತಿಯು ಕೂಡ, ಅವರು ಹುಟ್ಟಿದ ದಿನವೂ ಕೂಡ ಅದೇ ಸಮೀಪದಲ್ಲಿ ಇರುವುದರಿಂದಾಗಿ ಹುಟ್ಟಿದ ದಿನವನ್ನೇ ವರ್ಧಂತಿ ಎಂಬುದಾಗಿ ನಾವು ಆಚರಣೆ ಮಾಡ್ತಾರೆ. ಹುಟ್ಟಿದ ದಿನನೇ ವರ್ಧಂತಿ ಎಂಬುದಾಗಿ ಆಚರಣೆ ಮಾಡುವಂತದ್ದು. ಈಗ ಪಟ್ಟಾಭಿಷೇಕ ಅದರ ಅರ್ಥ ಬೇರೆ. ಹಾಗಾದ್ರೆ ಪಟ್ಟಾಭಿಷೇಕ ಅಂದ್ರೆ ಸನ್ಯಾಸಾಶ್ರಮಕ್ಕೆ ಸ್ವೀಕಾರ ಮಾಡಿದ ದಿನ. ಅದೇನಾಗುತ್ತೆ ಅಲ್ಲಿ ಅಂದ್ರೆ ಪಟ್ಟಾಭಿಷೇಕ ಮಾಡುವಾಗ ಅದೇನ್ ಪ್ರೊಸೀಜರ್ ಆಗುತ್ತೆ? ಪಟ್ಟಾಭಿಷೇಕ ಮಾಡುವಾಗ ಅಂದ್ರೆ ಮಾಮೂಲಿ ನಾವು ಈಗಿನ ಸನ್ಯಾಸಾಶ್ರಮವನ್ನು ಹೇಗೆ ಸ್ವೀಕಾರ ಮಾಡ್ತೇವೋ ಹಾಗೆ. ಅಂದ್ರೆ ವಿರಜ ಸೂಕ್ತದಿಂದ ಹೋಮ ಆಗುತ್ತದೆ, ಅವರಿಗೆ ಅಭಿಷೇಕ ಆಗುತ್ತದೆ. ತಮ್ಮ ಹಿಂದಿನ ಪೂರ್ವಾಶ್ರಮದ ಎಲ್ಲಾ ಒಂದು ವ್ಯಕ್ತಿಗಳೊಂದಿಗೆ ಅವರ ಒಂದು ಆ ನಿದರ್ಶನ ಎಂಬ ಅಂದ್ರೆ ಸಂಬಂಧ ಎಂಬಂತ ಕಡಿಯಲು ಪಡುತ್ತದೆ. ಅದಕ್ಕೂ ಕೆಲವೊಂದು ವಿಶಿಷ್ಟ ಹೋಮಗಳನ್ನ ಮಾಡ್ತಾರೆ. ಹಾಗೆ ಅಲ್ಲದೆ ಅವರಿಗೆ ಕೆಲವೊಂದು ತೀರ್ಥಗಳನ್ನು ತಂದು ಅದಕ್ಕೆ ಅಭಿಷೇಕವನ್ನು ಮಾಡ್ತಾರೆ ಅವರಿಗೆ. ಆಮೇಲೆ ಅವರನ್ನು ವಿಶಿಷ್ಟ ಹಾಗೆ ಈ ರೀತಿ ಅಂದ್ರೆ ಅವರಿಗೆ ಸಮುದ್ರದ ಕೆಲವು ನದಿಗಳು ಸಮುದ್ರದಿಂದಾಗಿ ನೀರನ್ನು ತಂದು ಅಂದ್ರೆ ಯಾವ ಪವಿತ್ರ ಕ್ಷೇತ್ರಗಳಿದೆಯೋ ಅಲ್ಲಿಂದೆಲ್ಲ ನೀರನ್ನು ತಂದು ಅಭಿಷೇಕ ಮಾಡ್ತಾರೆ. ಅವರ ಗುರುಗಳಾದಂಥವರು ಅವರಿಗೆ ಪುನಃ ಹೊಸ ನಾಮವನ್ನೇ ಕೊಡ್ತಾರೆ. ಅಂದ್ರೆ ಅವರಿಗೆ ಅಂದ್ರೆ ಅಲ್ಲಿ ತಮ್ಮ ಮಠದ ಒಂದು ತನ್ನ ಶಿಷ್ಯ ಎಂಬುದಾಗಿ ತಿಳಿಸೋದಕ್ಕೋಸ್ಕರ ಅವರಿಗೆ ಹೊಸ ಹೆಸರನ್ನ ಕೊಡ್ತಾರೆ. ಪೂರ್ವಾಶ್ರಮದಲ್ಲಿ ಅವರ ಹೆಸರು ವೆಂಕಟನಾಥ ಎಂಬುದಾಗಿ ಇತ್ತು. ಅದಾದ್ಮೇಲೆ ರಾಘವೇಂದ್ರ ಗುರುಗಳು ಎಂಬುದಾಗಿ ಹೆಸರನ್ನ ಕೊಡ್ತಾರೆ. ರಾಘವೇಂದ್ರ ತೀರ್ಥರು ಎಂಬುದಾಗಿ ಅವರ ಹೆಸರನ್ನ ಕೊಡ್ತಾರೆ ಅಲ್ಲಿ ಪಟ್ಟಾಭಿಷೇಕದ ಸಂದರ್ಭದಲ್ಲಿ. ಅದಾದ್ಮೇಲೆ ಪೂರ್ವಾಶ್ರಮದ ಸಂಬಂಧಗಳನ್ನ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ಅದಕ್ಕೆ ಪಟ್ಟಾಭಿಷೇಕ ಎಂಬುದ ಮಾಡ್ತಾರೆ. ಅದು ಪಟ್ಟಾಭಿಷೇಕ ಅಂತ ಹೇಳುವಂತದ್ದು ಮಾತ್ರ. ಆದ್ರೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ದಿನ ಅವರು ನಾವು ವೈರಾಗ್ಯಗಳು ಎಂಬುದಾಗಿ ತಿಳಿಸಿದ ದಿನ ಅದು. ನಾನು ಇನ್ನು ರಾಮಚಂದ್ರನ ಸೇವೆಯಲ್ಲೇ ತೊಡಗುತ್ತೇನೆ, ಬೇರೆ ಯಾವ ಸಾಂಸಾರಿಕ ಜೀವನದ ಸಮಸ್ಯೆ ನನಗೆ ಬೇಡ ಎಂಬುದಾಗಿ ಅವರು ಅದನ್ನು ತಿಳಿಸಿಕೊಟ್ಟಂತಹ ದಿನ ಅದು. ಅದಾಗಿ ಒಂದು 4 ದಿನದಲ್ಲಿ ಅವರಿಗೆ ಜಯಂತಿ ಎಂಬುದಾಗಿ ಬರ್ತದೆ, ಅಂದ್ರೆ ಅವರು ಹುಟ್ಟಿದ ದಿನವೂ ಬರುತ್ತದೆ. ಹಾಗಾಗಿ ಅದನ್ನು ವರ್ಧಂತಿ ಮಹೋತ್ಸವ ಎಂಬುದಾಗಿ 7 ದಿನದ ರಥೋತ್ಸವ, ಹವನ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಈಗ ರಾಯರು ಸನ್ಯಾಸ ದೀಕ್ಷೆ ತಗೊಂಡಾದ್ಮೇಲೆ ಪಾಲ್ಕಿ ಅಂತ ಬೇರೆ ಬೇರೆ ಜಾಗಗಳಿಗೆಲ್ಲ ಹೋಗ್ತಿದ್ರು ಅಂತ ಹೇಳ್ತಾರೆ. ಹಾಗೆ ಹೋಗುವಾಗ ದೇಸಾಯಿ ಅವ್ರ ಮನೆಯದು ಒಂದು ಕಥೆ ಕೇಳಿದೀವಿ ನಾವು. ಅವರ ಮಗು ಪಾಯಸದಲ್ಲಿ ಬಿದ್ದಿದ್ದು, ಅದನ್ನ ರಾಯರು ರಕ್ಷಿಸಿದ್ದು, ಆ ಕಥೆ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ಸನ್ಯಾಸಿಗಳು ಎಂಬುದಾಗಿ ಹೇಳಿದರೆ ಒಂದು ಕಡೆ ಕೂರಬಾರದು ಎಂಬುದಾಗಿ ಅವರಿಗೆ ಇರುವಂತಹ ಅವರ ಒಂದು ತಮ್ಮ ಜೀವನ ಶೈಲಿಯಲ್ಲಿ ಇರುವಂತಹ ಮೊದಲನೇ ಒಂದು ವಿಷಯವೇ ಅವರಿಗೆ ಒಂದು ಕಡೆ ಕೂರಬಾರದು ಎಂಬುದಾಗಿ. ಯಾಕಂದ್ರೆ ಒಂದೇ ಕಡೆ ಕೂತಿದ್ದರೆ ಒಂದನೆಯದಾಗಿ ಜ್ಞಾನ ಪ್ರಸಾರ ಆಗುವುದಿಲ್ಲ, ಎರಡನೆಯದಾಗಿ ಅವರಿಗೆ ಒಂದೇ ಕಡೆ ಕೂತಿದ್ದರೆ ಆ ಊರಿನವರಿಗೆ ಮಾತ್ರ ಅದನ್ನು ಉದ್ಧಾರ ಮಾಡಿದಾಗ. ಹಾಗಾಗಿ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ಒಂದೇ ಕಡೆ ಕೂತಿದ್ದರೆ ಅದರಲ್ಲಿ ವೈರಾಗ್ಯವೂ ಕೂಡ ಬರುವುದಿಲ್ಲ. ಆ ಜಾಗದಲ್ಲಿ ನಾವು ಒಂದೇ ಮನೆಯಲ್ಲಿ ಇದ್ದು ಅದರ ವೈರಾಗ್ಯವೂ ಕೂಡ ನಮಗೆ ಬರುವುದಿಲ್ಲ. ಹಾಗಾಗಿ ಅದನ್ನು ಅವರು ಊರೂರು ಸಂಚಾರ ಮಾಡಬೇಕು ಎಂಬುದಾಗಿ ಅವರ ಜೀವನ ವೃತ್ತಾಂತದಲ್ಲಿ ಇರುತ್ತದೆ. ಅಂದ್ರೆ ಸನ್ಯಾಸಾಶ್ರಮದಲ್ಲಿ ಏನೇನು ಪಾಲನೆ ಮಾಡಬೇಕು ಎಂಬುದಾಗಿ ಹೇಳಿದ್ರೆ ಎಲ್ಲಾ ವೃತ್ತಿಗಳಿರ್ತವೆ. ಹಾಗಾಗಿ ಅವರು ಹೀಗೆ ಒಮ್ಮೊಮ್ಮೆ ಹೋಗ್ತಾ 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 ಒಮ್ಮೆ ಒಂದು ಮದುವೆಯಲ್ಲಿ ಹೋಗ್ತಾರೆ. ಈ ಮದುವೆ ಸಂದರ್ಭದಲ್ಲಿ ಅಥವಾ ಒಂದು ಮನೆಗೆ ಹೀಗೆ ರಾಯರನ್ನು ಕರೆದು ನಾವು ಪೂಜೆ ಮಾಡುವಂತದ್ದು ಇರುತ್ತದೆ. ಯಾಕಂದ್ರೆ ಗುರುಗಳು ಬಂದು ನಮ್ಮ ಮನೆಯಲ್ಲಿ ಪೂಜೆ ಮಾಡಿದರೆ ಅವರು ಏನು ಪೂಜೆಯನ್ನು ಪುರಸ್ಕಾರಗಳನ್ನು ಮಾಡ್ತಾರೋ ಅದರ ಒಂದು ಫಲ ನಮಗೆ ಬರುತ್ತದೆ ಎಂಬಂತಹ ಒಂದು ದೃಷ್ಟಿಕೋನದಿಂದಾಗಿ ಈಗಲೂ ಕೂಡ ನಾವು ಸ್ವಾಮಿಗಳನ್ನು ಮನೆಗೆ ಕರೆದು ಪೂಜೆ ಮಾಡುವಂತಹ ಸಂಪ್ರದಾಯ ಇದೆ. ಅದೇ ರೀತಿಯಲ್ಲಿ ಆ ದೇಸಾಯಿ ಕುಟುಂಬದವರು ಕೂಡ ಕರೆದು ಪೂಜೆ ಮಾಡಬೇಕು, ಸ್ವಾಮಿಗಳ ಪೂಜೆಯನ್ನು ಮಾಡಿಸಬೇಕು ಎಂಬುದಾಗಿ ಮಾಡಿಸ್ತಿರ್ತಾರೆ. ಆದರೆ ಈಚೆ ಕಡೆಯಲ್ಲಿ ಕೆಲವೊಮ್ಮೆ ಆ ಮಕ್ಕಳು ಆಟ ಆಡುವಾಗ ನೋಡಬೇಕು ಎಂಬುದಾಗಿ ಅದಕ್ಕೆ ಹೇಳುದು, ಮಕ್ಕಳನ್ನು ಜೊತೆಗೆ ಇಟ್ಟುಕೊಳ್ಳಿ ಅಂತ. ಆ ಫಂಕ್ಷನ್ ನಲ್ಲಿ ಅದು ಗೊತ್ತಾಗದೆ ಆ ದೇಸಾಯಿ ಕುಟುಂಬದ ಮಕ್ಕಳು ಅದರಲ್ಲಿ ಬಿದ್ದು ತೀರಿಕೊಂಡಾಗ ಆ ಅವರು ಈಗ ಅದು ಸೂತಕ ಎಂಬುದಾಗಿ ಆಚರಣೆ ಮಾಡ್ತೇವೆ ನಾವು. ಒಬ್ಬ ಸತ್ತಾಗ ಸೂತಕ ಎಂಬುದಾಗಿ ಆಚರಣೆ ಮಾಡ್ತೇವೆ. ಅದನ್ನು ಆಚರಣೆ ಮಾಡುವುದು, ಈಗ ಅದನ್ನು ಆಚರಣೆ ಮಾಡಿದರೆ ಸ್ವಾಮಿಗಳ ಬಳಿ ಬರ ಹಾಗಿಲ್ಲ. ಸ್ವಾಮಿಗಳ ಬಳಿ ಬಂದರೆ ಅಲ್ಲಿ ಆಚರಣೆ ಮಾಡುವಾಗಿರುವುದಿಲ್ಲ. ಹಾಗಾಗಿ ಕೇಳಿದಾಗ ಅದನ್ನು ದಿವ್ಯ ದೃಷ್ಟಿಯಿಂದ ತಿಳಿದಂತಹ ರಾಯರು ತಮ್ಮ ತಪಸ್ಸಿನ ತೀರ್ಥವನ್ನು ಹಿಡಿದುಕೊಂಡು ತಾನು ದೇವರಿಗೆ ಅಭಿಷೇಕ ಮಾಡಿದಂತಹ ಯಾವ ತೀರ್ಥ ಇರುತ್ತೋ ಅದನ್ನು ತಂದು ಪ್ರೋಕ್ಷಣೆ ಮಾಡಿದ ಕೂಡಲೇ ಆ ಮಕ್ಕಳು ನಿದ್ರೆಯಿಂದ ಎದ್ದಾಗಿ ಎದ್ದೇಳ್ತಾರಂತೆ. ಹಾಗಾಗಿ ಅಂದರೆ ಅದು ಆ ಪಾಯಸದಲ್ಲಿ ಬಿದ್ದು ತೀರಿಕೊಂಡಿದ್ದರೂ ಕೂಡ ಆ ಮಗುವನ್ನು ರಕ್ಷಣೆ ಮಾಡಿದರು ಎಂಬುದಾಗಿ ಅದು ಈ ರೀತಿಯಾಗಿ ಕಥೆ ಬರುತ್ತದೆ. ಈಗ ಆ ಕಥೆ ಕೇಳದಾದ್ಮೇಲೆ ಅದರ ಜೊತೆ ಇನ್ನೂ ಒಂದು ಕಥೆ ಹೇಳ್ತಾರೆ. ಆ ತರ ದೇಸಾಯಿ ಅವ್ರ ಮನೆಯಲ್ಲಿ ಮಗು ರಕ್ಷಿಸಿದ್ದನ್ನ ಯಾರೋ ಒಂದಿಬ್ರು ನೋಡಿರ್ತಾರಂತೆ.
ನೋಡ್ಬಿಟ್ಟು ಅದನ್ನ ಪರೀಕ್ಷೆ ಮಾಡಕ್ ಹೋಗಿರ್ತಾರಂತೆ, ಯಾವ್ದೋ ಒಂದ್ ಮಗುನ ಕರ್ಸಿ ಸುಮ್ನೆ ಮಲಗು ಅಂತ ಹೇಳಿ ಆ ಮಗು ನಿಜವಾಗ್ಲೂ ಸತ್ತೋಯ್ತು. ಅದು ಈ ಇದು ಈ ನಮ್ಮ ರಾಯರ ಒಂದು ವಿಷಯದಲ್ಲಿ ಅದು ಸುಮಾರು ಬಾರಿಯಾಗಿದೆ. ಒಮ್ಮೆ ರಾಜನು ಕೂಡ ಈಗ ನೀವು ಹೇಳಿದ ಹಾಗೆ ಆ ರೀತಿಯಾಗಿ ಅವರು ಆ ಮಗುವಿನ ಪ್ರಾಣವನ್ನು ಅಂದ್ರೆ ಇದರಲ್ಲಿ ತಿಳಿಸಿಕೊಡೋದೇನೆಂದ್ರೆ ನಾವು ಗುರುಗಳನ್ನ ಎಂದಿಗೂ ಕೂಡ ಪ್ರಶ್ನೆ ಮಾಡಬಾರದು ಎಂಬುದಾಗಿ. ಅದನ್ನು ಮಾಡಿದರೆ ಇದು ಈ ಕಾಲದಲ್ಲಿಯೂ ಕೂಡ ಅದು ಅಪ್ಲೈ ಆಗುತ್ತದೆ. ನಾವು ಟೀಚರ್ ಹತ್ರ ಏನೋ ಒಂದು ತಮಾಷೆ ಮಾಡ್ಲಿಕ್ಕೆ ಹೋದಾಗ ಅವರು ಅದಕ್ಕೆ ತಿರುಗಿ ಏಟು ಕೊಟ್ಟಾಗ ನಮಗೆ ಗೊತ್ತಾಗುತ್ತದೆ, ಇವರು ತಿರುಗಿ ಏಟು ಕೇಳ್ತೀವಿ ಅಂತ ಹೇಳಿ. ಅಂದ್ರೆ ಕೆಲವೊಂದಕ್ಕೆ ಕೇಳಬಾರದು ಅಂತ ಹೇಳುದಲ್ಲ, ಕೇಳಬೇಕು, ಆದ್ರೆ ಕೆಲವೊಂದನ್ನು ಕೇಳಬಾರದು ಎಂಬುದಾಗಿ. ಇದು ನಮ್ಮಲ್ಲಿಗೆ ನಾವು ಕೋಲು ಕೊಟ್ಟು ಪೆಟ್ಟು ತಿನ್ನುವಂಥದ್ದು ಇದಕ್ಕೆ ಹೇಳುವಂಥದ್ದು ಗಾದೆ ಮಾತು. ಹಾಗಾಗಿ ಅವರು ಅದೇ ಆ ಪರೀಕ್ಷೆ ಮಾಡ್ಲಿಕ್ಕೆ ಹೋದಾಗ ಅಂದ್ರೆ ಅವರ ಮೂಲ ಉದ್ದೇಶವೇ ಅದೇ ಆಗಿರುತ್ತದೆ. ನಾವು ರಾಯರಲ್ಲಿ ಅದು ಪವಾಡ ಇಲ್ಲ ಎಂಬ ಅಂದ್ರೆ ರಾಯರು ಏನಕ್ಕೂ ಬರುವುದಿಲ್ಲ ಎಂಬುದಾಗಿ ತಿಳಿಸುವಂತ ಉದ್ದೇಶದಿಂದಲೇ ಅವ್ರು ಕರೆಸಿರ್ತಾರೆ. ಆದರೆ ಇದೇ ರೀತಿಯಾಗಿ ಹೇಗೆ ಬದುಕಿಸಿದರು ಅಂದ್ರೆ ಅದು ನಾವಿಲ್ಲಿ ನೋಡಬಹುದು. ಅಂದ್ರೆ ಆ ಮಗುವಿನ ಯಾವ ಒಂದು ಕಥೆ ಇರುತ್ತದೋ ಅಂದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಇಷ್ಟು ವರ್ಷ ಬದುಕಬೇಕು ಎಂಬುದಾಗಿ ಆಸೆ ಇರುತ್ತದೆ, ಅದನ್ನು ಅದಲ ಬದಲು ಮಾಡಿದ್ರು ಎಂಬುದಾಗಿ ಹೇಳಿದ್ರೆ ಇದು ಸೂಕ್ತವಾಗುತ್ತದೆ. ಆ ಮಗುವಿನ ಆ ಮಗು ಯಾವಾಗ ತೀರಿಕೊಳ್ಳಬೇಕಿತ್ತು ಆ ಸಮಯವನ್ನು ತಂದು ಈ ಮಗುವಿಗೆ ಕೊಟ್ಟು ಈ ಮಗುವಿನ ಸಮಯವನ್ನು ಆ ಮಗುವಿಗೆ ಕೊಟ್ಟಿರ್ತಾರೆ. ಹಾಗಾಗಿ ಮೊದಲೇ ತಿಳಿದಿತ್ತು ಅನ್ಸುತ್ತೆ, ದಿವ್ಯ ದೃಷ್ಟಿ ತಿಳಿದಲ್ಲಿ ಅವರು ಯಾರು ಮಾಡುದಿಲ್ಲ. ಯಾಕಂದ್ರೆ ಇದೇ ರೀತಿಯಾಗಿ ಇನ್ನೊಮ್ಮೆ ಕೂಡ ಇನ್ನೊಂದು ಕಥೆಯು ಕೂಡ ಬರುತ್ತದೆ ರಾಯರಲ್ಲಿ. ಆಗಿನ ಕಾಲದಲ್ಲಿ ರಾಜನು ಒಬ್ಬ ಈ ಮುಸ್ಲಿಂ ನವಾಬನೊಬ್ಬ ಕರೆಸಿ ಮನೆಯಲ್ಲಿ ಹೋಮ ಪೂಜೆ ಮಾಡಿಸುವಾಗ ತನ್ನ ಮಾಂಸಾಹಾರವನ್ನು ತಂದು ದೇವರ ಬಳಿ ಇಡ್ತಾನಂತೆ, ನೈವೇದ್ಯ ಮಾಡಿ. ನಾನು ಹಣ್ಣು ಹಂಪಲ ಹೇಳುವಂತದ್ದು ಹಣ್ಣು ಹಂಪಲ ಅಂತ ಹೇಳಿ ಯಾರಿಗೂ ಗೊತ್ತಿರುವುದಿಲ್ಲ, ಅವನ ಸಂಘಟಕರಿಗೆ ಮಾತ್ರ ಗೊತ್ತಿರ್ತದದು. ಆದರೆ ರಾಯರು ನೈವೇದ್ಯ ಮಾಡ್ಲಿಕ್ಕೆ ಎಂಬುದಾಗಿ ನಾವು ಮೊದಲಿಗೆ ಪ್ರೋಕ್ಷಣೆಯನ್ನು ಏನು ಮಾಡಿ ಅದನ್ನ ಪ್ರೋಕ್ಷಣೆ ಮಾಡ್ತೀವೋ ಆ ಸಂದರ್ಭದಲ್ಲಿ ಅದು ಹಣ್ಣು ಹಂಪಲುಗಳೆಲ್ಲ ಮಾಂಸಾಹಾರಗಳೆಲ್ಲ ಹಣ್ಣು ಹಂಪಲಾಗಿಯೇ ಬದಲಾಗಿರುತ್ತದೆ. ಅದಾದ್ಮೇಲೆ ರಾಜನು ಕೂಡ ಅದೊಂದು ಭಕ್ತಿ ಮೂಡಿದೆ. ಹಾಗಾಗಿ ನಾವು ಈ ಮಂತ್ರಾಲಯದಲ್ಲಿ ಮಾತ್ರ ವಿಶಿಷ್ಟತೆ ಇರುವಂತದ್ದು. ಅಂದ್ರೆ ಒಂದು ಮುಸ್ಲಿಮರು ಕೂಡ ಅದಕ್ಕೆ ವಿರೋಧ ಮಾಡುವುದಿಲ್ಲ, ಇನ್ನು ಕ್ರಿಶ್ಚಿಯನ್ನರು ಕೂಡ ವಿರೋಧ ಮಾಡುವುದಿಲ್ಲ. ಯಾಕಂದ್ರೆ ಸರ್ ಥಾಮಸ್ ಅನ್ನೋರಿಗೆ ಆ ವೃಂದಾವನದ ನಂತರದಲ್ಲಿಯೂ ಬಂದು ಬ್ರಿಟಿಷರ ಕಾಲದಲ್ಲಿ ಅದನ್ನು ಅವರು ಮಂತ್ರಾಕ್ಷತೆ ಕೊಟ್ಟಿದ್ರು ಎಂಬುದಾಗಿ ಅವರೇ ತಿಳಿಸಿರೋದ್ರಿಂದಾಗಿ ಯಾವ ಜಾತಿಯವರು ಕೂಡ ರಾಯರನ್ನು ಬಯಲಿಕ್ಕೆ ಹೋಗುವುದಿಲ್ಲ. ಗುರುಗಳೇ, ಸುಮಾರು ರಾಯರ ಪವಾಡಗಳನ್ನ ನಾವು ಕೇಳಿದ್ದೇವೆ. ಅದರಲ್ಲಿ ಒಂದು ಒನಕೆ ಚಿಗುರಿಸಿದ ಪವಾಡ, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೇಕು. ಅದು ಕೂಡ ಹೀಗೆ ಅಂದ್ರೆ ಈ ವೇದದಲ್ಲಿ ಜನರಿಗೆ ಈ ಅಂದ್ರೆ ಭಗವಂತನಲ್ಲಿ ಅದೊಂದು ಮಹಿಮೆ ಬರಬೇಕು ಅಂತ ಹೇಳುವುದಾಗಿ ಈಗ ಯಾರು ಕೂಡ ಒನಕೆ ಎಂಬುದಾಗಿ ಹೇಳುವಾಗಲೇ ಒನಕೆ ಎಂಬುವಂಥದ್ದು ಒಣಗಿದ ಮರ ಅದು ಮೊದಲಿಗೆ. ಹಾಗಾಗಿ ಅದರಲ್ಲಿ ಇನ್ನು ಅದು ಎಷ್ಟನ್ನೇ ನೆಟ್ಟರೂ ಕೂಡ ಅದರಲ್ಲಿ ಚಿಗುರು ಬರುವುದಿಲ್ಲ. ಹಾಗಾಗಿ ಈಗ ಈಗ ಲಾಜಿಕಲಿ ಹೋದಾಗ ಅದನ್ನ ಯಾರಿಗೂ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಸಾಧ್ಯ ಇಲ್ಲ. ಅಂದ್ರೆ ಅವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದೇನೆಂದ್ರೆ ಲಾಜಿಕಲಿ ಇಲ್ಲಾಜಿಕಲಿಯೂ ಕೂಡ ಕೆಲವೊಂದು ಇರುತ್ತದೆ ಈ ಜಗತ್ತಿನಲ್ಲಿ ಎಂಬುದಾಗಿ. ಹಾಗಾಗಿ ಆ ಮಂತ್ರಶಕ್ತಿ ತಮ್ಮ ಒಂದು ಯಾವ ಮಂತ್ರಶಕ್ತಿ ಮತ್ತು ವೇದ ಮಂತ್ರದ ಒಂದು ಬಲ ಇದೆಯೋ ಅದರಿಂದಾಗಿ ಅವರು ಅದು ಒನಕೆಯನ್ನ ಹೂಡಿ ಅದರಲ್ಲಿ ಅದನ್ನು ಚಿಗುರಿಸಿ ಅದನ್ನು ದೊಡ್ಡ ಮರವಾಗಿ ಅವರು ಅಂದ್ರೆ ಅದು ನಂತರ ದಿನಗಳಲ್ಲಿ ಮರ ಆಗುತ್ತದೆ, ಒಂದೇ ಕ್ಷಣದಲ್ಲಿ ಅಲ್ಲ. ಅಂದ್ರೆ ಚಿಗುರಿಸುವ ಹಾಗೆ ಮಾಡ್ತಾರ ಅವರು. ಹಾಗಾಗಿ ಅಂದ್ರೆ ಅದು ತೋರಿಸಿಕೊಡುವಂತದ್ದು. ಇದು ಒನಕೆಯೂ ಕೂಡ ಚಿಗುರುತ್ತದೆ ವೇದ ಬಲದಿಂದಾಗಿ ಎಂಬುದಾಗಿ ತಿಳಿಸಿದ್ದು. ಮತ್ತೆ ಇನ್ನೊಬ್ಬ ಶಿಷ್ಯನ ಮದುವೆಗೆ ಅವರು ಮಂತ್ರಾಕ್ಷತೆ ಕೊಟ್ರಂತೆ. ಅವರು ಯಾವುದೋ ಒಬ್ರು ಬ್ರಾಹ್ಮಣರ ಮನೆ ಜಗಲಿ ಕಟ್ಟೆ ಮೇಲೆ ಮಲಗಿದಾಗ ಯಾವುದೋ ಬ್ರಹ್ಮ ಪಿಶಾಚಿ ಬಂದ್ಬಿಟ್ಟು ಅವ್ರಿಗೆ ಪೀಡಿಸಕ್ಕೆ ಶುರು ಮಾಡ್ತಂತೆ. ಅವಾಗ ಅವ್ರು ಮಂತ್ರಾಕ್ಷತೆ ತೆಗೆದು ಬ್ರಹ್ಮ ಪಿಶಾಚಿಯ ಮೇಲೆ ಎಸೆದಾಗ ಅದು ಮಾಯವಾಗೋಯ್ತಂತೆ. ಆವಾಗ ಶಿಷ್ಯನ ಮದುವೆ ಆಯ್ತಂತೆ. ಈ ತರ ಸುಮಾರು ಪವಾಡಗಳ ರಾಯರ ಬಗ್ಗೆ ನಾವು ಕೇಳಿದ್ದೇವೆ. ಹಾಗೆ ಇನ್ನಷ್ಟು ಪವಾಡಗಳು ತಿಳಿಸ್ತೇವೆ. ಅಂದ್ರೆ ಅದು ಹಾಗೆ ಅಂದ್ರೆ ಹೇಗೆ ಅಂದ್ರೆ ಮಂತ್ರಾಕ್ಷತೆ ಅಂದ್ರೆ ಈಗ ಕೆಲವೊಂದು ರೀತಿಯಾಗಿ ಕೆಲವೊಂದು ಮನುಷ್ಯನಿಗೆ ಬಾಧೆಗಳು ಬರ್ತವೆ. ಅದರಲ್ಲಿ ಈ ಬ್ರಹ್ಮ ಪಿಶಾಚಿ ಎಂಬುವಂಥದ್ದು ಕೂಡ ಒಂದು ಬಾಧೆ. ಅದು ಈ ಯಾರಾದರೂ ಬ್ರಾಹ್ಮಣರಿಗೆ ತೊಂದರೆ ಮಾಡಿದಾಗ ಅಥವಾ ಬ್ರಾಹ್ಮಣರಂದವರನ್ನು ತೊಂದರೆ ಮಾಡಿದಾಗ, ಪಾಪದ ಜನರಿಗೆ ತೊಂದರೆ ಮಾಡಿದಾಗ ಬರುವಂತಹ ಒಂದು ರಾಕ್ಷಸ ಅದು. ಆದ್ರೆ ಅವನು ಪಾಪ ಮಾಡಿರ್ತಾನೆ ಅಂತ ಹೇಳಿ ಅಲ್ಲ, ಆದ್ರೆ ಅದು ಯಾರೋ ಮಾಡಿ ಈಗ ಕೆಲವೊಮ್ಮೆ ನಮ್ಮಲ್ಲಿ ಅಸೂಯೆ ಹೆಚ್ಚಾದಾಗ ಕೆಲವೊಬ್ಬರು ಮಾಟ ಮಂತ್ರ ಮಾಡಿಸಿ ಬರುವಂತದ್ದು ಕೂಡ ಇರುತ್ತದೆ ಅದು. ಅಥವಾ ಕೆಲವೊಂದು ಪ್ರದೇಶಗಳಿಗೆ ಹೋಗಬಾರದಿರುತ್ತದೆ, ಅಂದ್ರೆ ಆ ಜಾಗದಲ್ಲಿ ಆ ತಪ್ಪು ನಡೆದಿರುತ್ತದೆ, ಅಂತ ಸಂದರ್ಭದಲ್ಲಿ ಹೋದಾಗ ಕೂಡ ಆಗಿರುತ್ತದೆ. ಹೀಗೆ ಆ ಶಿಷ್ಯನಿಗೆ ಆ ಬ್ರಹ್ಮ ರಾಕ್ಷಸವು ಬಂದು ಕಾಡುವಾಗ ಯಾರ ಬಳಿ ಹೋದರೂ ಕೂಡ ಅದು ನಿವಾರಣೆ ಆಗುವುದಿಲ್ಲ. ಆಗ ರಾಯರ ಬಳಿಯಲ್ಲೇ ಬಂದು ಬೇಡಿಕೊಂಡಾಗ, ರಾಯರ ನನಗೆ ಹಿಂಗ ಆಗ್ತಾ ಉಂಟು ಎಂಬುದಾಗಿ ಬೇಡಿಕೊಂಡಾಗ ರಾಯರಿಗೆ ಅದು ತಿಳಿದು
ಖಾಲಿ ತಮ್ಮ ಒಂದು ಮನಸ್ಸು ಅದೇ ಮಂತ್ರಾಕ್ಷತೆಯ ಒಂದು ಬಲ ಪ್ರಭಾವದಿಂದಾಗಿ, ಅಂದ್ರೆ ತಾವು ದೇವರನ್ನು ಧ್ಯಾನ ಮಾಡಿ ಆ ಮಂತ್ರಾಕ್ಷತೆಯನ್ನು ಅವನ ಮೇಲೆ ಹಾಕಿದ ಕೂಡಲೇ ಆ ಬ್ರಹ್ಮ ರಾಕ್ಷಸ ಎಂಬಂತದ್ದು ಹೋಗುತ್ತದೆ. ಅದು ಹೋದಾಗ ಅದು ಅವನಿಗೆ ಅದು ಹೋಗುವುದರೊಂದಿಗೆ ಲಾಭವೂ ಕೂಡ ಬರುತ್ತದೆ ಅಂತೆ. ಹಾಗೆ ಒಂದು ನಾಶ ಆಗಬೇಕಾದ್ರೆ ಒಂದು ಬರಬೇಕು ಅಂದ್ರೆ ಹಾಗೆ ಅದನ್ನು ನಾಶ ಆಗುವುದರ ಮೂಲಕ ನನಗೆ ಮದುವೆಯೂ ಕೂಡ ಆಗುತ್ತದೆ ಅದು. ಹಾಗಾಗಿ ಈಗ ರಾಯರು ಎಷ್ಟು ವರ್ಷದವರಿದ್ದಾಗ ಅವರು ಬೃಂದಾವನಕ್ಕೆ ನಾನಿನ್ನ ಬೃಂದಾವನದಲ್ಲಿಗೆ ಹೋಗ್ಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ? ಅವರು ರಾಯರು ಈಗ 20 ವರ್ಷಕ್ಕೆ ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಸಾಧಾರಣವಾಗಿ ಒಂದು 50-60 ವರ್ಷಗಳ ಕಾಲ ತಮ್ಮ ಯಾವ ಒಂದು ಈ ಮಂತ್ರಬಲ ಇದೆಯೋ ಅಂದ್ರೆ ಜ್ಞಾನವನ್ನು, ತತ್ವಜ್ಞಾನವನ್ನು ಜಗತ್ತಿಗೆ ಪ್ರಸರಿಸಿ ನಂತರದಲ್ಲಿ ಅವರು ಒಂದು ನಿಶ್ಚಯನ್ನು ಮಾಡ್ತಾರೆ. ಇನ್ನು ನಾನು ಈ ಬೃಂದಾವನದಲ್ಲಿ ಇದ್ದುಕೊಂಡೇ ನಾನು ಜನರಿಗೆ, ನಾನು ಭಕ್ತಾದಿಗಳಿಗೆ ನಾನು ಇದು ಮಾಡ್ತೇನೆ. ಯಾಕಂದ್ರೆ ಒಬ್ಬನು ಹೆಚ್ಚು ವರ್ಷ ಈ ಕಲಿಯುಗದಲ್ಲಿ ಬದುಕಬಾರದು ಎಂಬುದಾಗಿ ಇದೆ. ಅಂದ್ರೆ ಅದು ಕಲಿಯುಗದಲ್ಲಿ ಆಯಸ್ಸು ಎಂಬಂಥದ್ದು 100ಕ್ಕೆ ಕ್ಷೀಣವಾಗಿದೆ. ಮೊದಲಿಗೆಲ್ಲ ಸುಮಾರಿತ್ತು ತ್ರೇತಾಯುಗದಲ್ಲಿ, ದ್ವಾಪರಯುಗದಲ್ಲಿ. ಆದ್ರೆ ಕಲಿಯುಗಕ್ಕೆ 100ಕ್ಕೆ ಅಂತ ಕ್ಷೀಣ ಆದಾಗ 100ಕ್ಕಿಂತ ಹೆಚ್ಚು ಬಾಳಬಾರದು ಎಂಬುದಾಗಿಯೇ ಇದೆ. ಅದು ಒಂದು ನಿಯಮ. ಅದು ಆ ನಿಯಮವನ್ನು ನಾನೂ ಕೂಡ ಮೀರಬಾರದು. ನಾನು ಮೀರಿದರೆ ನಂತರ ಬೇರೆಯವರು ಕೂಡ ಅದನ್ನೇ ಕೇಳ್ತಾರೆ, ನನಗೂ ಜೀವ ಬರಲಿ, ನನಗೂ ಇನ್ನು 100 ವರ್ಷ ಆದ್ರೂ ಕೂಡ ನನಗೆ ಇನ್ನೂ ಬರಲಿ ಎಂಬುದಾಗಿ ಅವರಿಗೆ ಆಸೆ ಬರುತ್ತದೆ. ಹಾಗಾಗಿ ಅವರು ಬೃಂದಾವನಸ್ಥರಾದರು. 700 ವರ್ಷ ಅವರಿಗೆ ಆಯಸ್ಸಿತ್ತು ಅಂತ ಸುಮಾರು ಜನರ ಅದಿದೆ. ಅವರಿಗೆ ಪ್ರಹ್ಲಾದ ರಾಜರಾದಗೂ ಕೂಡ ಅವರು ಎಲ್ಲಾ ರಾಕ್ಷಸರಿಗಿಂತಲೂ ಕೂಡ 3 ಪಟ್ಟು ಹೆಚ್ಚಾಗಿ ಅವರು ಬದುಕಿದ್ರಂತೆ. ಅಂದ್ರೆ ಆಗಿನ ಕಾಲದ ರಾಕ್ಷಸರ ಮಿತಿಯೇ ಸುಮಾರಿತ್ತು, ಅಂದ್ರೆ ವಯಸ್ಸಿನ ಮಿತಿ, ಅದಕ್ಕಿಂತವೂ ಜಾಸ್ತಿ ಬದುಕಿದ್ರು. ಬಾಕ್ಲಿಕ ರಾಜರಾದಗೂ ಕೂಡ ಅಷ್ಟೇ. ಮಹಾಭಾರತದ ಕಾಲದಲ್ಲಿ ಅತಿ ವೃದ್ಧ ಆದವನು ಬಾಕ್ಲಿಕ ರಾಜನೇ ಅಂತೆ. ಆ ಯುದ್ಧದಲ್ಲಿ ಇದ್ದವರಲ್ಲಿ ಅಂದ್ರೆ ಭೀಷ್ಮರಿಗಿಂತಲೂ ಕೂಡ ಅವನು ವೃದ್ಧ ಎಂಬುದಾಗಿ, ಅಂದ್ರೆ ಹಳೆಯವನು ಎಂಬುದಾಗಿ ಅದು ಪ್ರತೀತಿ. ಹಿರಿಯರೇ ಬಾಕ್ಲಿಕ ರಾಜರೇ ಆಗಿದ್ದರು. ಆಗ ಅದಲ್ಲದೆ ಇನ್ನು ನಾವು ವ್ಯಾಸರಾಜರಾದಾಗೂ ಕೂಡ ಅವರು ಅಷ್ಟೇ, ಅಂದ್ರೆ ಅವರು ಆ ಪರಿಮಿತಿಗಿಂತ ಜಾಸ್ತಿಯಾಗಿ ಇದ್ ಮಾಡಿದ್ರು. ಹಾಗಾಗಿ ಆ ಬೃಂದಾವನಸ್ಥರಾದ ಮೇಲೂ ಕೂಡ ಅಂದ್ರೆ ಅವರು ಅದಕ್ಕೋಸ್ಕರವೇ ಸಜೀವ ವೃಂದಾವನ ಆಗಿರುವಂತದ್ದು. ಎಲ್ಲಾ ಸ್ವಾಮಿಗಳ ಯತಿಗಳ ವೃಂದಾವನ ಆಗುವಂತದ್ದು ಅವರ ಕಾಲಾದ ನಂತರದಲ್ಲಿಯೇ ವೃಂದಾವನಸ್ಥರಾಗುವಂತದ್ದು. ಆದ್ರೆ ಇವರು 700 ವರ್ಷ ಭೂಮಿ ಮೇಲೆ ಬದುಕಿದರು ಎಂಬುದಾಗಿ ತಿಳಿದು ಬಿಟ್ಟರೆ ಅದು ಭಾರಿ ಕಷ್ಟ ಆಗುತ್ತದೆ. ಜನಗಳಿಗೆ ಅದು ನಂಬಲಿಕ್ಕೂ ಬರುವುದಿಲ್ಲ, ಮತ್ತೆ ಅವರಿಗೂ ಕೂಡ ಆಸೆ ಹೆಚ್ಚಾಗುತ್ತದೆ. ಹಾಗಾಗಿಯೇ ನಾನು ವೃಂದಾವನದಲ್ಲಿ ಇದ್ದುಕೊಂಡು ನಾನು ಜನರನ್ನು ಇದು ಮಾಡ್ತೇನೆ, ನನ್ನ ಜೀವನ ಹಾಗೆ ಇರ್ಲಿ ಎಂಬುದಾಗಿ ಈ ಸಜೀವ ವೃಂದಾವನ ಅವರು ಆಗಿರುವಂತ. ಈಗ ಬೃಂದಾವನದ ವಿಷಯಕ್ಕೆ ಬರೋಣ ಗುರುಗಳು. ಅದಕ್ಕಿಂತ ಮುಂಚೆ ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ ಅಂತ ಎಲ್ಲರಿಗೂ ಗೊತ್ತು. ಸುಮಾರು ಜನಕ್ಕೆ ದ್ವೈತ ಮತ್ತೆ ಅದ್ವೈತ ಸಿದ್ಧಾಂತದ ಮಧ್ಯೆ ಇರೋ ವ್ಯತ್ಯಾಸ ಅದು ಏನು ವ್ಯತ್ಯಾಸ ಅದು? ಆಮೇಲೆ ರಾಯರು ಯಾವ ಸಿದ್ಧಾಂತ ಸಾರಿದ್ರು? ದ್ವೈತ ಅದ್ವೈತ ಎಂಬುವಂಥದ್ದು ಹೇಳುವಾಗಲೇ ದ್ವೈತ ಎಂಬುದಾಗಿ ಹೇಳಿದರೆ ಜೀವರು ಮತ್ತೆ ದೇವರು ಭೇದ ಎಂಬುದಾಗಿಯೇ ತಿಳಿಸುವಂಥದ್ದು. ದೇವರೇ ಬೇರೆ, ಜೀವರೇ ಬೇರೆ ಎಂಬುದಾಗಿ. ಇನ್ನು ಅದ್ವೈತ ಎಂಬುದಾಗಿ ಹೇಳಬೇಕಾದರೆ ಅದು ದ್ವೈತ ಅಲ್ಲ, ಒಂದು ಅಂತ. ನಾ ದ್ವೈತ ಅದ್ವೈತ ಎಂಬುದಾಗಿ ಅಂದ್ರೆ ಇಬ್ಬರು ಬೇರೆ ಅಲ್ಲ, ಒಬ್ಬನೇ ಎಂಬುದಾಗಿ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ, ಆತ್ಮ ಪರಮಾತ್ಮ ಒಂದೇ ಎಂಬುದಾಗಿ ಇವರು ಸಾರ್ತಾರೆ. ಯಾರು ಶಂಕರಾಚಾರ್ಯರು ಸಾರಿಕೊಂಡು ಬಂದಿರುತ್ತಾರೆ. ಆದರೆ ಮಧ್ವಾಚಾರ್ಯರು ಬಂದವರು ಅದು ತಪ್ಪು ಎಂಬುದಾಗಿ ತಿಳಿಸ್ತಾರೆ. ಯಾಕಂದ್ರೆ ಅದಕ್ಕೆ ಸುಮಾರು ಉದಾಹರಣೆಗಳೇ ಸಿಗುತ್ತದೆ, ನಾವು ನೋಡಬಹುದು. ಈಗ ನಮಗಿಂತ ದೇವರಲ್ಲಿ ಎಷ್ಟೆಲ್ಲಾ ಗುಣಗಳಿರ್ತದೆ, ನಮ್ಮಲ್ಲಿ ಆ ಗುಣಗಳು ಬರುವಂತದ್ದೇ ಇಲ್ಲ ಎಂದಿಗೂ. ನಾವು ರಾಮನನ್ನಾಗಿ ಇರಬೇಕು ಅಂದ್ರೆ ಸಾಧ್ಯವೇ ಇಲ್ಲ ಎಂದಿಗೂ ಕೂಡ. ಆ ರಾಮನಾಗಿ ಇರಕ್ಕಿಲ್ಲ. ಇನ್ನು ಕೃಷ್ಣನಾಗಿ ಇರುವಂತ ಹೇಳಿದ್ರೆ ಅದು ಕೂಡ ಸಾಧ್ಯ ಇಲ್ಲ. 16,000 ಜನರನ್ನು ಮದುವೆಯಾಗಿ ಅವರನ್ನು ಚಂದವಾಗಿ ನೋಡಿಕೊಳ್ಳಿಕ್ಕೂ ನಮ್ಮಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ದೇವರಲ್ಲಿರುವಂತಹ ಚಿಂತೆ ಶಕ್ತಿಗಳೇ ಬೇರೆ, ನಮ್ಮಲ್ಲಿರುವಂತಹ ಅಲ್ಪಶಕ್ತಿಗಳೇ ಬೇರೆ. ಹಾಗಾಗಿ ಈ ಜೀವ ಭೇದ ದ್ವೈತ ಅದ್ವೈತ ಎಂಬುವಂಥದ್ದು ಈ ಅಂದ್ರೆ ದ್ವೈತ ಎಂಬುದಾಗಿ ಏನು ಹೇಳ್ತಾರೋ ಅದು ತಪ್ಪು ಎಂಬುದಾಗಿ ಸಾರ್ಲಿಕ್ಕೆ ಬಂದವರು ಮಧ್ವಾಚಾರ್ಯರು. ಅವರ ಶಿಷ್ಯರಾಗಿ ಬಂದವರು ಈ ರಾಘವೇಂದ್ರ ಯತಿಗಳು. ಅವರು ಸಣ್ಣವರಿದ್ದಾಗಲೇ ಎಷ್ಟೋ ಜನ ಅದ್ವೈತಿಗಳಿಗೆಲ್ಲ ಅದನ್ನು ಸಭಾ ಕಾರ್ಯಕ್ರಮದಲ್ಲಿ ಕರೆದು ಅವರನ್ನು ಸೋಲಿಸಿ ಅವರಲ್ಲಿಯೂ ಕೂಡ ದ್ವೈತ ಮತವನ್ನು ಒಪ್ಪುವ ಹಾಗೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳು. ಈ ದ್ವೈತ ಮತ ಅಂದ್ರೆ, ಈ ದ್ವೈತ ಸಿದ್ಧಾಂತ ಅಂದ್ರೆ ಈಗ ಆತ್ಮ ಬೇರೆ, ಪರಮಾತ್ಮ ಬೇರೆ. ಈಗ ನಾವು ಪರಮಾತ್ಮನಲ್ಲಿ ನಾವು ಲೀನರಾಗಬೇಕು ಅಂದಾಗ ನಾವು ಕೆಲವೊಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಸಾರಿರೋ ಆ ಥರನ ಯಾವ ತರ? ಅಲ್ಲ ಅಲ್ಲ ಅಲ್ಲ, ಹಾಗಿಲ್ಲ. ನಮ್ಮಲ್ಲಿ ಅದು ಪದ್ಧತಿಯೇ ಇಲ್ಲ ಪರಮಾತ್ಮನಲ್ಲಿ ಲೀನ ಆಗುವಂತದ್ದು ಎಂಬುದಾಗಿ. ಕಟ್ಟ ಕಡೆಯದಾಗಿ ಹೇಗೆ ಅಂತ ಹೇಳಿದ್ರೆ ಪರಮಾತ್ಮನೊಂದಿಗೆ ಇರುವಂತದ್ದೇ ನಮ್ಮಲ್ಲಿ ಕಟ್ಟ ಕಡೆಯಾದಂತಹ ಒಂದು ಇದು ಮೆಟ್ಟಿಲು ಎಂಬುದಾಗಿ. ಜೊತೆಯಾಗಿ ಇರುವಂತದ್ದಷ್ಟೇ.
ವೈಕುಂಠ ಲೋಕದಲ್ಲಿ ಪರಮಾತ್ಮ ಇರ್ತಾನೆ, ಅವನನ್ನು ಧ್ಯಾನ ಮಾಡಿಕೊಂಡು ಇರುವಂತಹದ್ದೇ ನಮ್ಮ ಕಟ್ಟ ಕಡೆಯ ಮೆಟ್ಟಲದು. ಅದಕ್ಕಿಂತ ನಂತರದಲ್ಲಿ ಪರಮಾತ್ಮನಲ್ಲಿ ಲೀನ ಆಗುವಂತಹ ಪದ್ಧತಿಯೇ ಇಲ್ಲ. ಯಾಕಂದ್ರೆ ಅದು ಲೀನ ಆಗುವಂತದ್ದು ಹಾಲು ಹಾಲಿನೊಂದಿಗೆ ಲೀನ ಆಯ್ತು ಎಂಬುದಾಗಿ ಹೇಳ್ಬೇಕಾದ್ರೆ ಹಾಲು ಇನ್ನೊಂದು ಹಾಲೊಂದಿಗೆ ಮಿಶ್ರಣವಾಗಿರಬೇಕು. ಆದ್ರೆ ಇದು ಹೀಗೆ ಮಿಶ್ರಣ ಆಗುವಂತಹ ಇದೇ ಇಲ್ಲ ಎಂಬುದಾಗಿ ತಿಳಿಸಿಕೊಡ್ಲಿಕ್ಕೆ ಬಂದಿರುವಂತದ್ದು ಈ ಮಧ್ವಾಚಾರ್ಯರಾಗಲಿ ಗುರುಗಳ ರಾಘವೇಂದ್ರರಾಗಲಿ. ಈಗ ಸುಮಾರು ರಾಯರ ಕಥೆಗಳನ್ನ ಕೇಳಿದಾಗ ಎಷ್ಟೆಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ರಾಯರ ಮುಂದೆ ಪಂದ್ಯ ತರ ಬಂದು ಕೂತು ರಾಯರು ಅವರನ್ನು ಸೋಲ್ಸಿದ್ದುಂಟು, ಚಿಕ್ಕ ವಯಸ್ಸಿಂದನೂ ಅವರನ್ನು ಸೋಲ್ಸಿದ್ದುಂಟು. ಆ ತರದ್ ಯಾವ್ದಾದ್ರು ಒಂದು ಕಥೆ ನಿಮ್ಗೆ ಗೊತ್ತಾ? ಅದೇ ಇದೆ, ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿಕೊಂಡು ಒಂದು ತಂಜಾವೂರಿನಲ್ಲಿ ಹೋದಾಗ ಅಲ್ಲಿನ ಅಂದ್ರೆ ತಂಜಾವೂರು ಈಗಲೂ ಕೂಡ ಫೇಮಸ್ ಆಗಿರುವಂತದ್ದು ಅದ್ವೈತ ಮಠದ ಸಿದ್ಧಾಂತದ ಇದಕ್ಕೋಸ್ಕರವೇ. ಅಂತಹ ಗ್ರಾಮದಲ್ಲಿ ಒಮ್ಮೆ ಹೀಗೆ ಚರ್ಚೆ ನಡೆಯುವಾಗ ಆ ಚರ್ಚೆಯಲ್ಲಿ ಆ ಊರಿನ ಪ್ರಸಿದ್ಧ ಪಾಂಡಿತ್ಯನನ್ನು ಕೂಡ ಸೋಲಿಸಿದ್ದುಂಟು ವಾದ ವಿವಾದಗಳಲ್ಲಿ ಕೂತು. ಆ ಸೋಲಿಸಿ ಅವರಿಂದಲೂ ಕೂಡ ಈ ಮಧ್ವಾಚಾರ್ಯ ಹೇಳಿದಂತಹ ಯಾವ ತತ್ವಜ್ಞಾನ ಇದೆಯೋ ಇದು ಶ್ರೇಷ್ಠ ಎಂಬುದಾಗಿ ಒಪ್ಪಿಸಿ ಅಲ್ಲಿ ಕೂಡ ಮತ ಸಾರಿದವರು ಕೂಡ ರಾಘವೇಂದ್ರ ಗುರುಗಳು ಎಂಬುದಾಗಿ ತಿಳಿಸ್ತಾರೆ. ಈ ಸುಮಾರು ಜನ ರಾಯರ ಭಕ್ತರಿದ್ದಾರೆ, ಸುಮಾರು ಜನ ರಾಯರ ಫಾಲೋವರ್ಸ್ ಇದ್ದಾರೆ, ಸುಮಾರು ಜನ ಗೊತ್ತಿಲ್ಲ ಅವರ ಜೀವನ ವೃತ್ತಾಂತ ಪವಾಡಗಳು. ಅದನ್ನು ತಿಳಿಸೋದೇ ನಮ್ಮ ಚಾನೆಲ್ನ ಒಂದು ಇದು ಅಷ್ಟೇ. ಇವಾಗ ರಾಘವೇಂದ್ರ ಸ್ವಾಮಿಗಳು ಪಂಚಮುಖಿ ಆಂಜನೇಯನ ಜೊತೆ ಒಂದು ಅವರಿಗೆ ಅವಿನಾಭಾವ ಸಂಬಂಧ ಇತ್ತು ಅಂತ ಹೇಳ್ತಾರೆ. ಇಷ್ಟು ವರ್ಷ ಅಲ್ಲಿ ಕೂತು ಅವರು ತಪಸ್ಸು ಮಾಡಿದ್ಮೇಲೆ ಆಂಜನೇಯ ಸ್ವಾಮಿಗಳ ದರ್ಶನ ಆಯ್ತು ಅಂತ. ಆ ಕಥೆ ಬಗ್ಗೆ ಹೇಳಿ. ಪಂಚಮುಖಿ ಆಂಜನೇಯ ಎಂಬುದಾಗಿ ಹೇಳಿದರೆ ನಾವು ಈಗ ಏನು ನೋಡ್ತೇವೋ ಅದು ಅದು ಒಂದು ರೂಪ ಹೌದಷ್ಟೇ ಹೊರತು ಈ ಪಂಚಮುಖಿ ಆಂಜನೇಯನ್ನೇ ಯಾಕೆ ಪೂಜೆ ಮಾಡಿದರು ಎಂಬುದಾಗಿಯೂ ಕೂಡ ಒಂದು ಪ್ರಶ್ನೆ ಬರುತ್ತದೆ. ಈ ಪಂಚಮುಖಿ ಆಂಜನೇಯ ಅಂತ ಹೇಳಿದ್ರೆ ನಮ್ಮಲ್ಲಿ 5 ವಾಯುಗಳನ್ನ ಒಪ್ತೇವೆ ನಾವು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬುದಾಗಿ. ಈ 5 ಪ್ರಾಣಗಳು ಕೂಡ ಒಟ್ಟಿಗೆ ಇದ್ದಾವೆ ಎಂಬುದಾಗಿ ಅವರು ಅವರು ಧ್ಯಾನ ಮಾಡಿದ್ದರಿಂದಾಗಿ, ಅಂದ್ರೆ ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಕಾಳಿ ನಾವು ತಗೊಳ್ಳುವಂತ ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಗೊತ್ತಿರುವಂತದ್ದು ಈ ಜಗತ್ತಿನಲ್ಲಿ ಇರುವುದು ಎಂಬುದಾಗಿ. ಹಾಗಿಲ್ಲ, 5 ರೀತಿಯಾದಂತಹ ಗಾಳಿಗಳು ಅದು ನಮ್ಮ ದೇಹದ ಒಳಗೆ ಇರುತ್ತವೆ ಎಂಬುದಾಗಿ ತಿಳಿಸಿಕೊಡುವುದಕ್ಕೋಸ್ಕರವೇ ಆ ಪ್ರಾಣದೇವರು ಪಂಚಮುಖಿ ಪ್ರಾಣದೇವರನ್ನು ತಪಸ್ಸನ್ನು ಮಾಡಿ ಆ ಶಿಲೆಯಲ್ಲಿ ಅವರು ಅದನ್ನು ಆವಾಹನೆ ಮಾಡಿ ಅಲ್ಲಿ ಪೂಜೆ ಮಾಡಿರ್ತಾರೆ. ಹಾಗಾಗಿ ಶಿಲೆ ಅಲ್ವಾ ಅಲ್ಲಿ ಪಂಚಮುಖಿಯಲ್ಲಿರೋದು, ಅದೇ ಕೆತ್ತನೆ ಮಾಡಿರೋ ಶಿಲೆ, ಕೆತ್ತನೆ ಮಾಡುವಂತದ್ದು ಹಾಗೆ ಬಂದಿರುವಂತದ್ದು. ಈಗ ಅದು ಪಂಚಮುಖ ಯಾವ್ಯಾವ ಅವತಾರನ ಬಿಂಬಿಸುತ್ತೆ? 5 ಮುಖಗಳು ಆಂಜನೇಯ ಸ್ವಾಮಿ. ಅದು ಈಗ ಇರುವಂತದ್ದು ಒಂದು ಸಿಂಹದ ಮುಖ, ಇನ್ನೊಂದು ಕುದುರೆಯ ಮುಖ, ಇನ್ನೊಂದು ಒಂದು ಕಪಿಯ ಮುಖ, ಮತ್ತೆ ಇನ್ನೊಂದು ರಾಜನ ಮುಖದಲ್ಲಿ ಇದೆ. ಅಂದ್ರೆ ಇದು 5 ಕೂಡ ಅದು ನಿದರ್ಶನ ಮಾತ್ರ ಎಂಬುದಾಗಿ. ಅಂದ್ರೆ ಕಪಿ ಮುಖದಲ್ಲಿರುವಂತಹದ್ದು ಪ್ರಾಣವಾಯು ಎಂಬುದಾಗಿ, ನರಸಿಂಹನ ರೂಪದಲ್ಲಿರುವಂತದ್ದು ಅಪಾನವಾಯು ಸಮಾನವಾಯು ಎಂಬುದಾಗಿ, ಮತ್ತು ಕುದುರೆಯ ಮುಖದಲ್ಲಿರುವಂತಹದ್ದು ಅಪಾನವಾಯು ಎಂಬುದಾಗಿ. ಹೀಗೆ ಅದು 5 ವಿಧಗಳಲ್ಲಿ 5 ರೂಪಗಳಿದ್ದೇವೆ ಎಂಬುದಾಗಿ ಅವ್ರು ತಿಳಿಸಿಕೊಟ್ಟಿರುವಂತದ್ದು ಜಗತ್ತಿಗೆ. ಈಗ ರಾಯರು ಹೀಗೆ ಬೃಂದಾವನಸ್ತ್ರ ಆಗೋ ಸಂದರ್ಭದಲ್ಲಿ ಅವ್ರಿಗೆ ವೆಂಕಣ್ಣ ಅಂತ ಒಬ್ಬ ಮನುಷ್ಯನ ಭೇಟಿ ಆಗತ್ತೆ, ಅವರಿಂದ ತುಂಬಾ ಮಹತ್ ಕಾರ್ಯಗಳಾಗತ್ತೆ ಅಂತ ನಾವು ಕೇಳಿದೀವಿ. ಸ್ವಲ್ಪ ಅವರ ಬಗ್ಗೆ ವಿವರವಾಗಿ ತಿಳಿಸ್ಬೇಕು. ಅಂದ್ರೆ ಎಂತ ಜೀವಿಗಳಿಗೂ ಕೂಡ ರಾಯರು ಒಲಿಯುತ್ತಾರೆ ಎಂಬುದಕ್ಕೆ ಇದೇ ಒಂದು ನಿದರ್ಶನವಾದಂತಹ ಒಂದು ಪವಾಡ. ಅಂದ್ರೆ ಅವರು ಹೆಚ್ಚು ಜ್ಞಾನವುಳ್ಳವರಲ್ಲ. ಅಂದ್ರೆ ಈಗಿನ ಕಾಲಕ್ಕೆ ಅದು ಜ್ಞಾನಿಗಳಾಗಿ ಕಾಣಿಸುವುದಿಲ್ಲ. ಅಂದ್ರೆ ನಾವು ಈಗಿನ ಕಾಲದಲ್ಲಿ ನೋಡುವಂತದ್ದು ಅದೇ ಅಲ್ಲ, ಈಗ ಅದು ವ್ಯತ್ಯಾಸ ಆಗಿದೆ ಬಿಡಿ. ನಮ್ಮ ಅಂದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಚೂರು ಬುದ್ಧಿವಂತರಿದ್ದರೂ ಕೂಡ ಅವರನ್ನು ಬುದ್ಧಿವಂತರ ಎಂಬುದಾಗಿ ಕರೀತಿದ್ದರು. ಆ ರೀತಿಯಲ್ಲಿ ಇದ್ದಂತಹ ಒಬ್ಬನನ್ನು ದಾರಿಯಲ್ಲಿ ಅಂದ್ರೆ ಅವರು ವೃಂದಾವನಕ್ಕೆ ಯಾವ ಸ್ಥಳ ಬೇಕು ಎಂಬುದಾಗಿ ನೋಡ್ತಾ ಹೋದಾಗ ಅಲ್ಲಿ ಸಿಕ್ಕಂತಹ ಆ ವ್ಯಕ್ತಿಯನ್ನು ಅವರು ನೋಡಿ ಇವನಿಂದಲೇ ನನ್ನ ವೃಂದಾವನ ಆಗಬೇಕು ಎಂಬುದಾಗಿ ಅವರಿಗೆ ಮಂತ್ರಾಕ್ಷತೆ ಕೊಡುವ ಮೂಲಕ ಮತ್ತು ಅವರಿಗೆ ಆ ಜ್ಞಾನವನ್ನು ಪ್ರಸಾರ ಮಾಡ್ತಾರೆ. ಆ ಪ್ರಸಾರ ಮಾಡಿದಾಗ ಅವರು ನಂತರದಲ್ಲಿ ಆ ವೆಂಕಣ್ಣ ಎಂಬಂತಹ ವ್ಯಕ್ತಿಯೇ ವೃಂದಾವನವನ್ನು ಕಟ್ಟಿಸಿದ್ದು, ಅಂದ್ರೆ ಯಾವ ರೀತಿಯಲ್ಲಿ ವೃಂದಾವನ ಇರಬೇಕು ರಾಯರದ್ದು ಎಂಬುದಾಗಿ ಕಟ್ಟಿಸಿದ್ದು ಅವನೇ ಎಂಬುದಾಗಿಯೂ ಕೂಡ ಕೆಲವೊಮ್ಮೆ ಅದು ವೃತ್ತಾಂತ ಬರುತ್ತದೆ. ಈ ಕೆಲವೊಂದ್ ಕಡೆ ನಾವು ಓದಿದೀವಿ ರಾಯರ ಬೃಂದಾವನ ಅವರು ಜಾಗ ಅವರು ಸೆಲೆಕ್ಟ್ ಮಾಡಿದ್ದು ಅದೇನೋ ಮಹಿಮೆ ಇದೆ, ಆ ಭೂಮಿ ಮಹಿಮೆ ಇದೆ ಅಂತ ಸುಮಾರು. ಅದೇನು ಮಹಿಮೆ? ಅದು ಮಂಚಾಲೆ ಮಹಿಮೆ ಏನು? ಮಂಚಾಲಯ ಎಂಬುದಾಗಿ ಮಂತ್ರಾಲಯ ಎಂಬುದಾಗಿ ಕರೀತಾರೆ ಅದನ್ನ ಈಗಿನ ಕಾಲದಲ್ಲಿ. ಅದನ್ನು ಮಂಚಾಲಯ ಅಂದ್ರೆ ಆ ದುರ್ಗಾದೇವಿಯ ಸ್ಥಾನ ಆಗಿರುತ್ತದೆ. ಅದು ಮಂಚಾಲಮ್ಮ ಎಂಬಂತಹ ರೂಪದಿಂದ ದುರ್ಗಾದೇವಿ ಅಲ್ಲಿ ನೆಲೆಸಿರುತ್ತಾಳೆ. ಹೀಗೆ ನೆಲೆಸಿರುವಾಗ ಆ ದುರ್ಗಾದೇವಿಯನ್ನು ಅವರು ಆ ಊರಿನಲ್ಲಿ ಅದಕ್ಕಿಂತ ಮುಂಚೆ ಎಷ್ಟೋ ಬಾರಿ ಬಂದಾಗ ಕೂಡ ಆ ಊರಿನಲ್ಲೇ ಹೆಚ್ಚು ಹೊತ್ತು ನೆಲೆಸಿರುವಂತಹ ಪ್ರತೀತಿಯೂ ಕೂಡ ಇದೆ. ಯಾಕಂದ್ರೆ ಅವರಿಗೆ ಆ ಸ್ಥಳದಲ್ಲಿ ಆ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ
ಆ ದುರ್ಗಾದೇವಿಯೇ ಅವರಿಗೆ ಸ್ಥಳ ಕೊಟ್ಟದ್ದು ಎಂಬುದಾಗಿಯೂ ಕೂಡ ಪ್ರತೀತಿ ಇದೆ. ಅಂದ್ರೆ ಆ ದುರ್ಗಾದೇವಿ ನೀವು ಇಲ್ಲೇ ವೃಂದಾವನಸ್ಥರಾಗಬೇಕು ಎಂಬುದಾಗಿ, ಅಂದ್ರೆ ನನ್ನನ್ನು ಪೂಜೆ ಮಾಡಿಕೊಂಡು ಇಲ್ಲೇ ಇರಬೇಕು ನೀವು ಎಂಬುದಾಗಿ ಅವರು ಪ್ರತೀತಿಯೂ ಇದೆ. ಹಾಗಾಗಿ ಆ ದುರ್ಗಾದೇವಿ ಅಪ್ಪಣೆ ಕೊಟ್ಟಿರುವಂತದ್ದು ಅವರಿಗೆ, ನೀವು ಇಲ್ಲೇ ವೃಂದಾವನ ಆಗಬೇಕು ಎಂಬುದಾಗಿ. ಹಾಗಾಗಿ ಅವರು ಅಲ್ಲೇ ಮಂಚಾಲಮ್ಮನ ಹತ್ತಿರದಲ್ಲಿ ಅವರು ವೃಂದಾವನಸ್ಥರ ಆದ್ರು ಎಂಬುದಾಗಿ ತಿಳಿಸ್ತಾರೆ. ಈಗ ಅವರು ಬೃಂದಾವನಕ್ಕೆ ಶಿಲೆ ಹುಡುಕಿದ್ರು ಅಂತ ಹೇಳ್ತಾರೆ, ಅದು ಆ ಶಿಲೆ ವಿಶೇಷತೆ ಏನು? ಅದೇ ಶಿಲೆ ಯಾಕೆ? ಅದೇ ಶಿಲೆ ಯಾಕೆ ಎಂಬುದಾಗಿ, ಈಗ ಎಲ್ಲರೂ ವೃಂದಾವನನ್ನು ಮಾಡಬೇಕಾದ್ರೆ ಗಂಡಕಿ ನದಿಗೆ ಹೋಗಿ ಸಾಲಿಗ್ರಾಮ ಶಿಲೆಯನ್ನು ತಂದು ಮಾಡಿಸುವಂತಹ ಪ್ರತೀತಿ ಇರುತ್ತೆ. ಯಾಕಂದ್ರೆ ಸಾಲಿಗ್ರಾಮ ಶಿಲೆಯಲ್ಲಿ ವಿಷ್ಣುವಿನ ಸನ್ನಿಧಾನ ಇದ್ದೇ ಇರುತ್ತದೆ ಎಂಬುದಾಗಿ ಶಾಸ್ತ್ರ ಪುರಾಣಗಳಲ್ಲಿ ಹೇಳ್ತಾರೆ. ಹಾಗಾಗಿ ಇವರಿಗೂ ಕೂಡ ಅಂತಹ ಒಂದು ವಿಶಿಷ್ಟವಾದಂತಹ ಶಿಲೆಯಲ್ಲೇ ನಾವು ಬೃಂದಾವನ ಮಾಡಬೇಕು ಎಂಬುದಾಗಿ ಆ ಊರಿನ ರಾಜನಿಗೆ, ಮಂಚಾಲ ಎಂಬಂತಹ ಒಂದು ರಾಜ್ಯದ ರಾಜನಿಗೆ ಆಸೆ ಇರುತ್ತದೆ. ಆದರೆ ರಾಘವೇಂದ್ರ ಸ್ವಾಮಿಗಳು ನನಗೆ ಆ ಶಿಲೆ ಬೇಡ, ಯಾಕಂದ್ರೆ ದೇವರು ನಮ್ಮ ಒಳಗೆ ಇರುತ್ತಾನೆ, ನಾವು ಅದನ್ನು ಪೂಜೆ ಮಾಡಬೇಕಷ್ಟೇ. ಆದರೆ ಅದಕ್ಕಿಂತಲೂ ಮಹತ್ಕರವಾದಂತಹದ್ದು ಈ ಯಾರಾದ್ರೂ ಬಂದಾಗ ನಾವು ಒಂದು ಹೊತ್ತು ದಣಿಲಿಕ್ಕೆ ಸ್ಥಾನ ಕೊಟ್ರೆ ಅದೇ ತುಂಬಾ ವಿಶಿಷ್ಟವಾದಂತಹ ಸ್ಥಾನ ಎಂಬುದಾಗಿ ತಿಳಿಸ್ತೇವೆ. ಹಾಗಾಗಿ ಈ ರಾಮದೇವರು ವನವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ತಾವು ಸುಸ್ತಾದಾಗ, ಅಂದ್ರೆ ಸುಸ್ತಾಗದ ಹಾಗೆ ತೋರಿಸಿಕೊಂಡಾಗ ಮತ್ತು ಈ ಕಪಿಗಳಿಗೆಲ್ಲ ಸುಸ್ತಾದಾಗ ಅವರು ಆ ಜಾಗದಲ್ಲಿ ಕೂತು ಒಮ್ಮೆ ಒಂದು ಸ್ವಲ್ಪ ಹೊತ್ತು ಕೂತು ವಿಶ್ರಾಂತಿಯನ್ನು ಪಡೆದಿರುತ್ತಾರೆ. ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ಕಲ್ಲು ನನಗೆ ಗೊತ್ತಿದೆ, ಹಾಗಾಗಿ ನಾನು ಅದನ್ನೇ ತರಿಸಿಕೊಂಡು ನನಗೆ ಅದೇ ಕಲ್ಲಲ್ಲಿ ಆಗಬೇಕು ವೃಂದಾವನ ಎಂಬುದಾಗಿ ಅವರು ಅದನ್ನು ಸೂಚಿಸಿರುವಂತದ್ದು. ಯಾಕಂದ್ರೆ ಅವರ ಆರಾಧ್ಯ ದೇವವು ಕೂಡ ರಾಮದೇವರಾದ್ರಿಂದಾಗಿ ನನಗೆ ಅದೇ ವೃಂದಾವನ ಬೇಕು ಎಂಬುದಾಗಿ ಅವರು ತಿಳಿಸ್ತಾರೆ. ಈಗ ಅವರು ಮಂತ್ರಾಲಯ, ಅವರು ನನಗೆ ಇದೇ ಊರು ಬೇಕು, ಇದೇ ಜಾಗ ಬೇಕು ಅಂತ ಅವ್ರು ಕೇಳಿದಾಗ ಅದು ಬರಡು ಭೂಮಿ ಇತ್ತಂತಲ್ಲ, ಅದಾದ್ಮೇಲೆ ರಾಯರ ಬೃಂದಾವನ ಆದ್ಮೇಲೆ ಅದು ಫುಲ್ ಪ್ರದೇಶನೇ ಚೇಂಜ್ ಆಯ್ತು ಅಂತ ಹೇಳ್ತಾರೆ. ಹೌದಂದ್ರೆ ಅದೇ ಅಲ್ಲಿ ಮಂಚಾಲಮ್ಮ ಎಂಬಂತಹ ದುರ್ಗಾದೇವಿ ಇದ್ರೂ ಕೂಡ ಅಲ್ಲಿ ಅದನ್ನು ಪೂಜೆ ಮಾಡುವವರು ಯಾರು ಇರ್ಲಿಲ್ಲ, ತುಂಬಾ ಜನ ಇರ್ಲೇ ಇಲ್ಲ ಅಲ್ಲಿ ಪೂಜೆ ಮಾಡೋರು. ಹಾಗಾಗಿ ಆ ದುರ್ಗಾದೇವಿ ನೀನು ಇಲ್ಲಿ ಬಂದು ನೆಲೆಸಿದರೆ ನಿನ್ನ ಶಿಷ್ಯರು ಕೂಡ ಬರ್ತಾರೆ, ಶಿಷ್ಯರು ಬಂದು ಈ ಜಾಗವು ಯಾವಾಗ ಜನರು ಓಡಾಡ್ತಿರುತ್ತಾರೋ ಆಗ ಆ ಜಾಗ ಸಮೃದ್ಧವಾಗುತ್ತದೆ, ನಾವು ಓಡಾಡದೇ ಇದ್ದರೆ ಆ ಜಾಗ ಸಮೃದ್ಧಿಯೇ ಆಗುವುದಿಲ್ಲ. ಹಾಗಾಗಿ ನೀನು ಇಲ್ಲಿ ಬಂದು ನೆಲೆಸಿದರೆ ನೀನು ಇಲ್ಲಿರುವಂತಹ ಜನರಿಗೂ ಕೂಡ ಉಪಕಾರ ಆಗುತ್ತದೆ. ಯಾಕಂದ್ರೆ ಅಂತಹ ಬರಡು ಭೂಮಿಯಲ್ಲಿ ನೀರು ಸಿಗುವಂತದ್ದೇ ಕಷ್ಟ. ಯಾಕಂದ್ರೆ ತಂಜಾವೂರಿನಲ್ಲಿಯೂ ಕೂಡ ಒಮ್ಮೆ ಅವರು ಹಾಗೆ ಮಾಡಿದರು. ಬರಡು ಭೂಮಿ ಅಂದ್ರೆ ಎಷ್ಟೋ ವರ್ಷಾನುಗಟ್ಟಲೆ ಅದಕ್ಕೆ ನೀರೇ ಬಂದಿರುವುದಿಲ್ಲ, ಅಲ್ಲಿ ಒಂದು ಮಳೆ ಹನಿಯೇ ಬಂದಿರುವುದಿಲ್ಲ. ಇವರು ಹೋಗಿ ವರುಣ ಸೂಕ್ತವನ್ನು ಜಪ ಮಾಡಿದ ಕೂಡಲೇ ಅಲ್ಲಿ ಮಳೆ ಬರುತ್ತದೆ, ಪರ್ಜನ್ಯ ಸೂಕ್ತ ವರುಣ ಸೂಕ್ತವನ್ನು ಜಪ ಮಾಡಿದಾಗ. ಹಾಗಾಗಿ ನೀನು ಇಲ್ಲೂ ಬಂದು ನೆಲೆಸಿದರೆ ಇಲ್ಲೂ ಕೂಡ ಮಳೆ ವೃದ್ಧಿ ಆಗುತ್ತದೆ ಎಂಬುದಾಗಿ, ಅಂದ್ರೆ ಇಲ್ಲಿಯೂ ಕೂತು ನೀನು ಜಪ ಮಾಡು ಎಂಬುದಾಗಿ ತಿಳಿಸಿದಾಗ ಆ ದುರ್ಗಾದೇವಿ ಅಪ್ಪಣೆಯಂತೆ ಅವರು ಅಲ್ಲೇ ಜಪ ಮಾಡಿ ಆ ಬರಡು ಭೂಮಿಯನ್ನು ಸಸ್ಯ ಸಮೃದ್ಧವಾಗಿ ಮಾಡಿ ನಂತರದಲ್ಲಿ ಅವರು ಅಲ್ಲಿ ವೃಂದಾವನವನ್ನು ಪ್ರವೇಶ ಮಾಡ್ತಾರೆ. ಈಗ ವೃಂದಾವನ ಅಂದ್ರೆ ಮಂತ್ರಾಲಯದಲ್ಲಿರೋ ವೃಂದಾವನದಲ್ಲಿ ಎಷ್ಟೋ ಸಾವಿರ ಸಾಲಿಗ್ರಾಮಗಳಿದೆ ಅಂತ ಹೇಳ್ತಾರೆ. ಹೌದು, ಎಷ್ಟು ಸಾವಿರ ಸಾಲಿಗ್ರಾಮಗಳಿದೆ ಮತ್ತು ಅದ್ರ ವಿಶೇಷತೆ ಏನು? ಅಂದ್ರೆ ಎಷ್ಟಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅಷ್ಟು ದೊಡ್ಡದರಲ್ಲಿ ಎಷ್ಟೋ ಇದೆ ಅದು. ಅಂದ್ರೆ ವೃಂದಾವನದಲ್ಲಿ ಅಂದ್ರೆ ಅದು ಸೂಚಿಸುವಂತದ್ದು ಏನಂದ್ರೆ ನಮಗಿಂತ ಮೇಲೆ ದೇವರಿರುವಂತದ್ದು ಎಂಬುದಾಗಿ ಸೂಚಿಸುವುದಕ್ಕೋಸ್ಕರ ಅದು ಎಲ್ಲಾ ಸ್ವಾಮಿಗಳ ಒಂದು ವೃಂದಾವನದೊಳಗೂ ಕೂಡ ಸಾಲಿಗ್ರಾಮವೇ ಇರುತ್ತದೆ. ಹಾಗಾಗಿ ಅಂದ್ರೆ ಅದು ಅವರು ಇರುವಂತಹ ಜಾಗ ಎಂದು ಸೂಚಿಸುವುದಕ್ಕಾಗಿ ವೃಂದಾವನನ್ನು ನಾವು ನಿರ್ಮಾಣ ಮಾಡುವಂತಹದ್ದು. ಹಾಗಾಗಿ ಇವರು ಕೂಡ ಹಾಗೆ ತಮ್ಮ ಒಂದು ವೃಂದಾವನದಲ್ಲಿ ಸಜೀವವಾಗಿ ಒಳಗೆ ಹೋಗ್ಬೋದು ಜಪ ಮಾಡುವಾಗ ಅವರು ಸೂಚಿಸಿರುತ್ತಾರೆ, ನಮ್ಮ ಕೈಯನ್ನು ನಾವು ಯಾವಾಗ ನಿಲ್ಲಿಸ್ತೇವೋ ಜಪ ಮಾಡುವುದನ್ನು ಆಗ ನೀವು ಕಟ್ಟಿ ಎಂಬುದಾಗಿ. ಆ ರೀತಿಯಾಗಿ ಅವರು ನಿಲ್ಲಿಸಿದಾಗ ಕಟ್ಟಿದ ಮೇಲೆ ಸಾಲಿಗ್ರಾಮ ಹಾಕುವಂತಹ ಪದ್ಧತಿ ಇದ್ದೇ ಇದೆ ಎಲ್ಲಾ ಕಡೆಯಲ್ಲೂ ಕೂಡ. ಯಾಕಂದ್ರೆ ನಮ್ಮಲ್ಲಿ ಈ ದ್ವೈತ ಮತದಲ್ಲಿ ಶ್ರೇಷ್ಠವಾದ ವಸ್ತು ಎಂಬುದಾಗಿ ಹೇಳಿದ್ರೆ ಅದು ಸಾಲಿಗ್ರಾಮವೇ. ಹಾಗಾಗಿ ಯಾಕಂದ್ರೆ ಅದು ವಿಷ್ಣುವಿನ ಪರಮ ಪವಿತ್ರ, ವಿಷ್ಣು ಸದಾ ನೆಲೆಸಿರುವಂತಹ ಜಾಗ. ಅದು ಯಾವ ಸಮಯದಲ್ಲೂ ಆ ಶಿಲೆಯಿಂದ ವಿಷ್ಣು ದೇವರು ಪ್ರತೀತಿ ಹೋಗುವುದಿಲ್ಲ ಎಂಬುದಾಗಿ ಇದೆ. ಹಾಗಾಗಿ ಅಂತಹ ದೇವರನ್ನೇ ನನ್ನ ತಲೆ ಮೇಲೆ ಇಡಿ ಎಂಬುದಾಗಿ ಅವರೇ ಹೇಳಿರುತ್ತಾರೆ. ಹಾಗಾಗಿ ಅವರ ವೃಂದಾವನದ ಸಂಪೂರ್ಣ ಅದು ಇಷ್ಟು ಸಾವಿರ ಅಂತ ಹೇಳುವುದು ಕಷ್ಟ ಆಗುತ್ತದೆ. ಯಾಕಂದ್ರೆ ಅದು ಅಷ್ಟು ದೊಡ್ಡ ವೃಂದಾವನದೊಳಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಸಾಲಿಗ್ರಾಮಗಳನ್ನ ಹಾಕಿ ಅದು 1000ಕ್ಕಿಂತಲೂ ಹೆಚ್ಚೇ ಹಾಕಿರುತ್ತಾರೆ ಅವರು. ಹಾಗಾಗಿ ಆ 1008 ಅಂತ ಕೇಳಿದಂಗಿದೆ ಅದು ಹೇಳುವಂತದ್ದು ಉಂಟು ಪ್ರತೀತಿ ಅಂತ ಹೇಳಿ. ಆದರೆ ಅದು ಲೆಕ್ಕ ಮಾಡುವುದು ಕಷ್ಟ. 1008 ಸಾಲಿಗ್ರಾಮ ಅಷ್ಟು ಮುಗಿಯುತ್ತದೆ ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ನಾವು ಒಂದು ಪ್ರತೀತಿ ಇಟ್ಟುಕೊಂಡು, ಯಾಕಂದ್ರೆ ನಮ್ಮಲ್ಲಿ ಪೂರ್ಣ ಸಂಖ್ಯೆ ಎಂಬುದಾಗಿ ಹೇಳಿದ್ರೆ ಅದು 1008 ಎಂಬುದಾಗಿ ನಾವು ತೆಗೆದುಕೊಳ್ಳುತ್ತೇವೆ. ನಮ್ಮಲ್ಲಿ ವಿಶೇಷ ಪದ, ಅದು ಒಂದು ವಿಶೇಷ ವಸ್ತು. ಅಂದ್ರೆ
ವಿಶೇಷವನ್ನು ಸೂಚಕವಾದಂತಹದ್ದು. ಅಂದ್ರೆ ಯಾರೇ ಆದ್ರೂ ಕೂಡ 1008 ಬಾರಿ ಜಪ ಮಾಡಿದಾಗ ಅದು ಒಲಿಯುತ್ತದೆ ಎಂಬುದಾಗಿಯೂ ಕೂಡ ನಮ್ಮಲ್ಲಿ ಪ್ರತೀತಿ ಇದೆ. ಅದು ಹೇಗೆ ಹೇಳ್ತಾರೆ? ಹೌದು, ಈಗ ಜಪ ಯಾರೋ ಒಬ್ರು ಆಚಾರ್ಯರು ಜಪ ಮಾಡಿ ಅಂತ ಹೇಳಿದಾಗ 108 ಮಾಡಿ ಅಂತ ಹೇಳ್ತಾರೆ, ಇಲ್ಲ 1008 ಮಾಡಿ ಅಂತ ಹೇಳ್ತಾರೆ. ಅದ್ರ ವಿಶೇಷತೆ ಏನು? 100,000 ಎಂಬುವಂಥದ್ದು ಪೂರ್ಣ ಶಬ್ದ, ಪೂರ್ಣ ಪದ ಎಂಬುದಾಗಿ. ಹಾಗಾಗಿ ಶತಮಾನೋತ್ಸವ ಮಾಡುವಂಥದ್ದು ಪೂರ್ಣವಾದಾಗ ಮಾತ್ರ ನಮ್ಮ ಆಯುಸ್ಸು ಒಂದು 100 ವರ್ಷ ಆಗಿದೆ ಅಂತ ಹೇಳಿದ್ರೆ ಅದು ಪೂರ್ಣವಾಗಿದೆ ಎಂಬುದಾಗಿ ಅದು ಲೆಕ್ಕ. ಆದರೆ 108 ಯಾಕೆ ಎಂಬುದಾಗಿ ಕೇಳಿದರೆ ಅದು ವೈಜ್ಞಾನಿಕವಾಗಿ ಅದನ್ನು ನಾವು ನಿರೂಪಣೆ ಮಾಡಬಹುದು. ಅಂದ್ರೆ ನಮ್ಮ ದೇಹದಲ್ಲಿ 72,000 ನಾಡಿಗಳಿರುತ್ತವೆ. ನಾವು 100 ಗುಣಿಸುತ್ತಾ ಹೋದರೆ ಅದು 72 ಬಾರಿ 72,000 ಮತ್ತು ಎಷ್ಟೋ ಕ್ರಮ ಸಂಖ್ಯೆಯಲ್ಲಿ ಅದು ವ್ಯತ್ಯಾಸ ಆಗುತ್ತದೆ. ಅಂದ್ರೆ 72,000 ಚಿಲ್ಲರೆ, 400 ಎಷ್ಟೋ ಚಿಲ್ಲರೆಯಲ್ಲಿ ನಮ್ಮ ದೇಹದಲ್ಲಿ ನಾಡಿಗಳಿರುವಂತಹದ್ದು. ಅದಕ್ಕೆ ಸೂಚಕವಾಗಿ ನಾವು ಜಪ ಮಾಡುವಂತಹದ್ದು ಕೂಡ 72,000 ಆ ಚಿಲ್ಲರೆ ಆಗಬೇಕು ಎಂಬುದಾಗಿ ಹೇಳಿದ್ರೆ 100ಕ್ಕೆ 8 ಆವೃತ್ತಿಯಾಗಿ ಮಾಡಿಕೊಂಡು 108 ಎಂಬುದಾಗಿ ತೆಗೆದುಕೊಂಡಾಗ ಅದರಲ್ಲಿ 72,400 ಚಿಲ್ಲರೆ ಆಗುತ್ತದೆ. ಹಾಗಾಗಿ ಅದು ನಮ್ಮ ನಾಡಿಗಳನ್ನು ಒಂದೊಂದು ಜಪ ಮಾಡಿದಾಗ ಕೂಡ ಒಂದೊಂದು ನಾಡಿಯಲ್ಲಿ ನಾವು ಅದನ್ನು ಚೇತರಿಕೆಗೊಳ್ಳಬೇಕು ಎಂಬುದಾಗಿ ದೃಷ್ಟಿಯಿಂದಾಗಿ ಅದನ್ನು 108, 1008 ಹಾಗೆ ಇಟ್ಟಿರ್ತಾರೆ ಯಾವಾಗಲೂ. ಈಗ ನಾವು ಬೃಂದಾವನ ಅಂತ ಬಂದ್ರೆ, ರಾಯರ ಬೃಂದಾವನದ ಬಗ್ಗೆ ಮಾತಾಡಿದ್ರಿ ನೀವು ಇಷ್ಟೊತ್ತು. ಆ ಬೃಂದಾವನದ ವಿಷಯ ನಾವು ಯಾವಾಗೆಲ್ಲ ನೋಡ್ತೀವಿ ಅವಾಗ ಅಪ್ಪಣ್ಣಾಚಾರ್ಯರ ಒಂದು ಕಥೆ ಬರುತ್ತೆ. ಅವರು ದೊಡ್ಡ ಶಿಷ್ಯರಂತೆ ರಾಯರಿಗೆ, ತುಂಬಾ ಸೇವೆ ಮಾಡಿದಾರಂತೆ ರಾಯರ್ದು. ಅವ್ರದ್ದು ಮಂಚಾಲೆ ಹತ್ರ ಅವ್ರದ್ದು ಅಪ್ಪಣ್ಣಾಚಾರ್ಯ ಮಠನೂ ಇದೆ, ತುಂಬಾ ಸೇವೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಕಡೆಗೆ ರಾಯರ ದರ್ಶನ ಆಗ್ಲಿಲ್ವಂತೆ. ಅವ್ರು ಬರೋ ಅಷ್ಟರಲ್ಲಿ ರಾಯರ ಬೃಂದಾವನ ಪೂರ್ತಿ ಸಂಪೂರ್ಣ ಆಗಿತ್ತು. ಆ ಕಥೆ ಬಗ್ಗೆ ಹೇಳಿ. ಅಂದ್ರೆ ಅವರು ಆ ಸಂದರ್ಭದಲ್ಲಿ ಬೇರೆ ಎಲ್ಲೋ ತತ್ವಜ್ಞಾನವನ್ನು ಸಭೆಯಲ್ಲಿ ಕೂತಿರ್ತಾರೆ ಅಪ್ಪಣ್ಣಾಚಾರ್ಯರು, ಇವರು ವೃಂದಾವನ ಆಗುವ ಸಂದರ್ಭದಲ್ಲಿ. ಹಾಗಾಗಿ ಇವರು ವೃಂದಾವನಸ್ಥರಾಗ್ತಿದ್ದಾರೆ ಅಂತ ತಿಳಿದ ಕೂಡಲೇ ಅವರು ಹೊರಟು ಬಿಡ್ತಾರೆ ಆ ಜಾಗದಿಂದಾಗಿ. ಆದರೂ ಕೂಡ ಬರುವಾಗ ಮಧ್ಯದಲ್ಲಿ ನದಿ ಬರುತ್ತದೆ. ಇಲ್ಲಿ ವೃಂದಾವನವನ್ನು ಕಟ್ಟುವಂಥದ್ದು ಶುರು ಆಗಿ ಬಿಟ್ಟಿರುತ್ತದೆ. ಅವರು ಒಳಗೆ ಹೋಗಿ ಆಗಿರುತ್ತದೆ ಗುರುಗಳು. ಆ ಗುರುಗಳು ಒಳಗೆ ಕೂತುಕೊಂಡು ಇವರು ಜಪವನ್ನು ನಿಲ್ಲಿಸಿದ ಕೂಡಲೇ ವೃಂದಾವನ ಕಟ್ಟಿ ಎಂಬುದಾಗಿ ಹೇಳಿದ್ದರಿಂದ ಅಲ್ಲಿ ಇವರು ಜಪಮಾಲೆಯನ್ನು ನಿಲ್ಲಿಸುತ್ತಾರೆ. ಅವರು ನದಿಯ ಸಮೀಪದಲ್ಲಿ ಬಂದ್ಬಿಡ್ತಾರೆ. ಇನ್ನು ನದಿಯನ್ನು ದಾಟಿ ಮತ್ತೆ ಅವರು ಇನ್ನೂ ವೃಂದಾವನಕ್ಕೆ ಬರಬೇಕು. ಆದ್ರೆ ಅಷ್ಟೊತ್ತು ಆ ಕಟ್ಟುವುದು ಉಳಿಯುವುದಿಲ್ಲ. ಹಾಗಾಗಿ ಎಂತ ಮಾಡ್ತಾರೆ ಅಂದ್ರೆ ಅವರು ರಾಯರ ಸ್ತೋತ್ರವನ್ನು ಶ್ರೀಪೂರ್ಣ ಬೋಧ ಗುರುತೀರ್ಥ ಭಯೋಬ್ಧಿ ಪಾರ ಎಂಬುದಾಗಿ ಹೇಳಿಕೊಂಡು ನದಿಯ ಮೇಲೆ ನಡ್ಕೊಂಡು ಬರ್ತಾರೆ. ಅಂದ್ರೆ ಆ ವೃಂದಾವನ ಆಗುವ ಸಂದರ್ಭದಲ್ಲಿಯೂ ಕೂಡ ತಮ್ಮ ಶಿಷ್ಯನ ಒಂದು ನದಿಯನ್ನು ದಾಟುವಿಕೆಯನ್ನು ಅವರು ಕಾಣ್ತಾ ಇದ್ರು. ಅವರು ಸುರಕ್ಷಿತವಾಗಿ ಬರಲಿ ಎಂಬುದಾಗಿ ಅವರು ಕಾಣ್ತಾ ಇದ್ರು ಎಂಬುದಾಗಿ ಇದರಲ್ಲಿ ಸೂಚಿಸ್ತಾರೆ. ಅಷ್ಟರಲ್ಲಿ ಅವರು ಬರುವಾಗ ಅವರು ಆ ನದಿಯನ್ನು ದಾಟಿ ಬರಬೇಕು. ಅಷ್ಟರೊಳಗೆ ಅವರು ವೃಂದಾವನಸ್ಥರಾಗಿ ಬಿಡ್ತಾರೆ. ದರ್ಶನ ಭಾಗ್ಯ ಸಿಗುವುದಿಲ್ಲ. ಅದೇ ಬೇಸರದಲ್ಲಿ ಅವರು ತಮ್ಮ ಮನೆಗೆ ಬಿಚ್ಚಾಲೆಗೆ ಹೋದಾಗ ಅಲ್ಲಿ ಬೇಸರದಲ್ಲಿ ಕುಳಿತಾಗ ಈಗಲೂ ಕೂಡ ಅದು ಪ್ರತೀತಿ ಇದೆ. ಅಂದ್ರೆ ರಾಯರು ಮಧ್ಯರಾತ್ರಿಯ ಸಂದರ್ಭದಲ್ಲಿ ಬಿಚ್ಚಾಲೆಯಲ್ಲಿ ಒಂದು ವೃಂದಾವನ ಇದೆ, ಅಲ್ಲಿ ಬರ್ತಾರ ಅವರು. ಅಲ್ಲಿ ಬಂದು ಬೃಂದಾವನ ಅಂತ ಹೇಳ್ತಾರೆ. ಹೌದೌದು, ಏಕಶಿಲೆಯಲ್ಲಿ ಆಗಿರುವಂತಹ ಅದು ಬೃಂದಾವನ ಅದು. ಹಾಗಾಗಿ ಅವರು ಅಲ್ಲಿ ವೃಂದಾವನವನ್ನು ಮಾಡಿ ರಾಯರನ್ನು ನೀವು ನಮಗೆ ಸಿಗ್ಲೇ ಇಲ್ಲ ಕಾಣ್ಲಿಕ್ಕೆ ಎಂಬುದಾಗಿ ಹೇಳಿದಾಗ ಅವರು ಅಲ್ಲಿ ಬಂದು ರಾಯರು ಅವರಿಗೆ ದರ್ಶನವನ್ನು ಕೊಡ್ತಾರಂತೆ. ನಾನು ಇನ್ನೂ ಇದ್ದೇನೆ, ನಿನಗೆ ನಾನು ಹೋಗ್ಲಿಲ್ಲ ಎಂಬುದಾಗಿ. ಅಂದ್ರೆ ನಾನು ಜೀವಂತವಾಗಿ ಮುಗಿಸಿದ್ದು ರಾಯರಂತಲ್ಲ. ಈಗ ಅವರು ಅಷ್ಟೋತ್ರ ಹೇಳ್ಕೊಂಡು ಬಂದು ಕಡೆದಾಗ ಒಂದ್ ಯಾವ್ದೋ ಲೈನ್ ಅನ್ನ ರಾಯರ ಹೇಳ್ಬಿಟ್ಟು ಅಷ್ಟೋತ್ರ ಸಂಪೂರ್ಣ ಆಯ್ತು ಅಂತ ಕೇಳಿದ್ದಿದೆ ನಾನು. ಅಲ್ಲ, ಅದು ಉಂಟು. ಅಂದ್ರೆ ಯಾಕಂದ್ರೆ ಅವರು ಇದನ್ನು ಬರೆದಾಗ, ಒಂದು ಗ್ರಂಥವನ್ನು ಬರೆದಾಗ ಆ ಗ್ರಂಥದ ಕೊನೆಯಲ್ಲೋ ಆದಿಯಲ್ಲೋ ನಾವು ಸಮರ್ಪಣೆ ಮಾಡುವಾಗ ಅದನ್ನು ರಾಯರೇ ತಿಳಿಸಿಕೊಡ್ತಾ ಆ ಗುರುಗಳಿಗೆ ಯಾರಿಗೆ ನಾವು ಸಮರ್ಪಣೆ ಮಾಡ್ತೀವೋ ಅವರೇ ಒಂದು ಪದವನ್ನು ಕೊಡುವಂತದ್ದಿದೆ. ಯಾಕಂದ್ರೆ ಆ ಸ್ತೋತ್ರಕ್ಕೆ ವೈಶಿಷ್ಟ್ಯತೆ ಬರಲಿ ಎಂಬುದಾಗಿ ದೃಷ್ಟಿಯಿಂದಾಗಿ. ಇದರಲ್ಲೂ ಅಷ್ಟೇ. ಹಾಗೆಯೇ ಅವರು ಇಡೀ ಅಪ್ಪಣ್ಣಾಚಾರ್ಯರು ಹೇಳಿಕೊಂಡು ಬಂದು ತಾವು ಕೇಳಿದಾಗ ಅವರು ಆ ಪದಗಳನ್ನು ಮಾತ್ರ ಹೇಳ್ತಾ ಇರ್ತಾರೆ. ಆದರೆ ಹಾಗಾಗಿ ಅವರು ಮನೆಯಲ್ಲಿ ಅವರು ಕೂತು ವೃಂದಾವನವನ್ನು ತಾವೇ ಒಂದು ನಿರ್ಮಾಣವನ್ನು ಮಾಡಿ ಆ ವೃಂದಾವನ ಎದುರುಗಡೆ ದಿನಾ ಜಪ ಮಾಡುವಾಗ ಅವರಿಗೆ ಆ ರಾಯರು ತಮ್ಮ ಒಂದು ಸೂಚಕವಾಗಿ ಬಂದು ಅವರದನ್ನು ತಿಳಿಸಿಕೊಡ್ತಾರೆ. ಇದಕ್ಕೆ ಈ ಶ್ಲೋಕಗಳನ್ನು ಕೂಡ ಸೇರಿಸಿಕೊಂಡು ನೀವು ಹೇಳಬೇಕು ಎಂಬುದಾಗಿ. ಪವರ್ಫುಲ್ ಶ್ಲೋಕ ಅಂತ ಅಷ್ಟೋತ್ರ. ನಮ್ಮ ಮನೆಯಲ್ಲೂ ಅಷ್ಟೋತ್ರ ಅಂತ ಮಾಡ್ತಾರೆ. ಎಷ್ಟೋ ಜನ ಬ್ರಾಹ್ಮಣರು ಬಂದು 108 ಸಾರಿ ಆ ತರ ಅಷ್ಟೋತ್ರ ಮಾಡ್ತಾರೆ. ತುಂಬಾ ಪವರ್ಫುಲ್. ಯಾಕಂದ್ರೆ ರಾಯರೇ ಅದಕ್ಕೆ ಕೊನೆಯ 3 ಶ್ಲೋಕಗಳನ್ನು ಕೊಟ್ಟಿದ್ದಾರೆ ಎಂಬಂತಹ ದೃಷ್ಟಿಯಿಂದಾಗಿ ಅದಕ್ಕೆ ಆ ಒಂದು ವಿಶಿಷ್ಟ ಶಕ್ತಿ ಇದೆ ಎಂಬುದಾಗಿ ಅದನ್ನ ತಿಳಿದುಕೊಂಡು ಅದು ಅಷ್ಟೋತ್ತರ ಜಪ ಮಾಡುವಂತದ್ದಿದೆ. ಆದರೆ ಕೆಲವೊಬ್ಬರು ಏನ್ ಹೇಳ್ತಾರೆ ಅಂದ್ರೆ ಅದನ್ನು ಅಷ್ಟೋತ್ತರ ಜಪ ಮಾಡಬೇಕು ಎಂಬುದಾಗಿ ಇಲ್ಲ. ಅದನ್ನು 3 ಬಾರಿ ಪಾರಾಯಣ ಮಾಡಿ
ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬಂತಹ ಮಂತ್ರವನ್ನು ಅಷ್ಟೋತ್ತರ ಶತವಾಗಿ ಜಪ ಮಾಡಿದರೆ ಸಾಕು ಎಂಬುದಾಗಿಯೂ ಕೂಡ ಹೇಳ್ತಾರೆ. ಹೆಣ್ಮಕ್ಳು ಹೇಳಬಾರ್ದು ಅಂತಾನು ಇದೆಯಲ್ಲ ಅಷ್ಟೋತ್ತರ, ರಾಯರ ಅಷ್ಟೋತ್ತರನ? ಅದು ಸ್ತೋತ್ರ ರೂಪಕವಾಗಿ ಹೇಳಬಾರದು ಅಂತ ಏನು ಎಲ್ಲೂ ಪ್ರಮಾಣ ಇಲ್ಲ. ಅಂದ್ರೆ ಸ್ತೋತ್ರಗಳನ್ನು ಹೆಣ್ಣು ಮಕ್ಕಳು ಕೂಡ ಜಪ ಮಾಡಬಹುದು. ಆದರೆ ಅಲ್ಲಿ ಮಧ್ಯದಲ್ಲಿ ಬರುವಾಗ ಅದೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಎಂಬಲ್ಲಿ ಆ ಓಂಕಾರವನ್ನು ಹೇಳುವಾಗಿಲ್ಲ ಹೆಣ್ಣು ಮಕ್ಕಳು. ಶ್ರೀಂಕಾರ ಹೇಳಬೇಕು. ಅಲ್ಲ, ಶ್ರೀಂಕಾರ ಹೇಳದೆ ಬೇಡ. ಅಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಎಂಬುದಾಗಿ ಅಷ್ಟಾಕ್ಷರ ಮಂತ್ರ ಇದೆ. ಅದು ಶ್ರೀ ರಾಘವೇಂದ್ರಾಯ ನಮಃ ಎಂಬುದಂತದ್ದೇ ಅಷ್ಟಾಕ್ಷರ ಮಂತ್ರ. ಅದು ಕಷ್ಟ ಆಗಬಾರದು ಎಂಬುದಾಗಿ ಅವರು ಶ್ರೀಯನ್ನು ಮೊದಲಿಗೆ ಹಾಕಿ ಹೇಳಿದ್ದಾರೆ ಅಪ್ಪಣ್ಣಾಚಾರ್ಯರು. ಶ್ರೀ ಖಾಲಿ ರಾಘವೇಂದ್ರಾಯ ನಮಃ ಅಂತ ಹೇಳಿ ಬಿಟ್ಟರೆ ಇವರು ರಾಘವೇಂದ್ರಾಯ ನಮಃ ಅಷ್ಟೇ ಹೇಳ್ತಾರೆ ಎಂಬುದಾಗಿ ತಿಳಿಸಿ ಅವರು ತಿಳಿದು ಅದನ್ನ ಶ್ರೀ ರಾಘವೇಂದ್ರಾಯ ನಮಃ ಎಂಬುದಾಗಿ ಮೊದಲಿಗೆ ಸೇರಿಸಿದ್ದಾರೆ. ಹಾಗಾಗಿ ನಾವು ಓಂಕಾರ ಹಾಕುವಂತದ್ದು ಪೂರಣೆಗಾಗಿ ಮಾತ್ರ ಹೊರತು ಅದೇನು ವಿಶಿಷ್ಟತೆ ಏನಿಲ್ಲ. ಹಾಗಾಗಿ ನೀವು ಶ್ರೀ ರಾಘವೇಂದ್ರಾಯ ನಮಃ ಅಂತ ಅಷ್ಟೇ ಹೇಳಿದ್ರೆ ಸಾಕು. ಅದು ಹಾಗಾಗಿ ಅಷ್ಟು ಸ್ತೋತ್ರ ರೂಪಕವಾಗಿ ಹೇಳುವಾಗ ನಾವು ರಾಘವೇಂದ್ರ ಸ್ತೋತ್ರ ಮಾಡ್ತೇವೆ ಅಂತ ಹೇಳುವಾಗ ಹೇಳಬಹುದು. ಇನ್ನು ಜಪ ಮಾಡ್ತೇವೆ ಅಂತ ಕೂತಾಗ ಅದನ್ನು ಮಾಡಬಾರದು ಎಂಬುದಾಗಿ ಶಾಸ್ತ್ರಕಾರೆಲ್ಲ ತಿಳಿಸ್ತಾರೆ. ಯಾಕಂದ್ರೆ ಅದು ವಿಶಿಷ್ಟವಾಗಿ ಅದು ಉಪದೇಶ ಪೂರ್ವಕವಾಗಿ ಆ ಜಪಗಳು ಬರಬೇಕು ಎಂಬುದಾಗಿ ಇದೆ ನಮ್ಮಲ್ಲೆಲ್ಲ ಪದ್ಧತಿ. ಒಬ್ಬರಿಗೆ ಬರಬೇಕದು ಎಂಬುದಾಗಿ ಅವರು ಜಪ ಮಾಡಿ ಅದನ್ನು ಸಿದ್ಧ ಮಾಡಿಕೊಂಡು ಬೇರೆಯವರಿಗೆ ಕೊಡಬೇಕು ಆ ಜಪವನ್ನು. ಹಾಗಾಗಿ ಆ ಜಪವನ್ನು ಮಾಡಬಾರದು. ಆದ್ರೆ ಸ್ತೋತ್ರ ರೂಪಕವಾಗಿ ಎಲ್ಲರೂ ಕೂಡ ಹೆಣ್ಣು ಮಕ್ಕಳು ಯಾರು ಬೇಕಾದರೂ ಆ ಸ್ತೋತ್ರ ರೂಪಕವಾಗಿ ಹೇಳ್ಬಹುದು. ಅದು ಕೂಡ ಅಲ್ಲಿ ಮಂತ್ರಾಲಯದಲ್ಲಿ ಅದು ಕೂಡ ಒಮ್ಮೆ ನಡೆದಿದೆ. ಅದು ಕೂಡ ಒಂದು ವಿಶಿಷ್ಟವಾದಂತಹ ಪವಾಡವೇ ನಡೆದಿದೆ. ಒಬ್ಬ ವ್ಯಕ್ತಿ ಬಾಯಿ ಬರದೇ ಇದ್ದವನು ಅಥವಾ ಬಾಯಿ ಬರುವುದಿಲ್ಲ, ಅವನಿಗೆ ಸಂಪೂರ್ಣವಾಗಿ ಸಂಸ್ಕೃತವೇ ಬರುವುದಿಲ್ಲ. ಆದರೂ ಕೂಡ ಅವನು ಬಂದು ತೊದಲು ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಹೇಳುವಾಗ ಈ ಪುರೋಹಿತರು ಅದನ್ನು ಕೇಳಿ ಏನ್ ತಪ್ಪು ಹೇಳ್ತೀಯ ನೀನು, ಆಚೆ ಹೋಗು ಎಂಬುದಾಗಿ ಅವನನ್ನು ಹೊರಗಡೆ ಕಳಿಸಿರ್ತಾರೆ. ಆದರೆ ಆಗ ರಾತ್ರಿ ಮಲ್ಕೊಂಡಾಗ ಕನಸಿನಲ್ಲಿ ಆ ಪುರೋಹಿತರ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು ಅವನು ಭಕ್ತಿಪೂರ್ವಕವಾಗಿ ನನ್ನ ಸ್ತೋತ್ರವನ್ನು ಹೇಳಬೇಕಾದ್ರೆ ನೀನು ತಡೆದಿದ್ದೀಯ, ಅದು ನಿನ್ನ ತಪ್ಪು ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ದಿನ ಪುರೋಹಿತರೇ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಅಲ್ಲಿ ಕೂರಿಸಿ ನಿನಗೆ ಹೇಗೆ ಗೊತ್ತೋ ಹಾಗೆ ಹೇಳು ನೀನು ಎಂಬುದಾಗಿ ಹೇಳುವಂತಹ ಪದ್ಧತಿಯೂ ಇದೆ. ಹಾಗಾಗಿ ಅದು ಇಂಥವರೇ ಹೇಳಬೇಕು ಸ್ತೋತ್ರವನ್ನು ಎಂಬುದಾಗಿ ಇಲ್ಲ, ಭಕ್ತಿಯಿಂದ ಹೇಳಿದ್ರೆ ಸಾಕು ಆ ಸ್ತೋತ್ರಗಳನ್ನು ಎಂಬುದಾಗಿ ತಿಳಿಸ್ತಾರೆ. ಈಗ ನಾವು ಸುಮಾರು ಸರಿ ಮಂತ್ರಾಲಯಕ್ಕೆ ಹೋದಾಗ ಬಿಚ್ಚಾಲೆಗೆ ನಾವು ಸುಮಾರು ಬಾರಿ ಹೋಗಿದ್ದೀವಿ. ಆ ಬಿಚ್ಚಾಲೆಯಲ್ಲಿ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಒಂದು ಸರ್ಪದ ಕಲ್ಲಿದೆ. ಅದು ಸರ್ಪ ರಾಯರಿಗೂ ಅಪ್ಪಣ್ಣಾಚಾರ್ಯರಿಗೂ ಭೇಟಿಯಾಗಲು ಡೈಲಿ ಬರ್ತಿತ್ತಂತೆ. ಆ ಕತೆ ಸ್ವಲ್ಪ ಹೇಳಿ. ನಮ್ಮ ಅಂದ್ರೆ ಈಗಿನ ಲೋಕದಲ್ಲಿ ನಮಗೆ ಕಲಿಯುಗದಲ್ಲಿ ಕಾಣಿಸ್ಲಿಕ್ಕೆ ಸಿಗುವಂತಹ ದೇವರುಗಳಲ್ಲಿ ಖಾಲಿ ಸರ್ಪ ಒಂದು, ಆಮೇಲೆ ಅಗ್ನಿ ಒಂದು, ಎರಡು ಮಾತ್ರ ಸಿಗುವಂತದ್ದು. ಅದು ಬಿಟ್ಟರೆ ಗೋವಿನಲ್ಲಿ ದೇವರನ್ನು ಕಾಣಬಹುದು ನಾವು ಅಷ್ಟೇ ಹೊರತು ಗೋವಿನ ದೇವರ ಎಂಬುದಾಗಿ ನಾವು ಎಲ್ಲೂ ಪೂಜಿಸುವುದಿಲ್ಲ. ದೇವತೆಗಳು ಭೂಲೋಕದಲ್ಲಿ ಓಡಾಡುವಂಥದ್ದು ಅದೇ, ಸರ್ಪಗಳೊಂದು ಇದೊಂದು ಮಾತ್ರ. ಒಮ್ಮೆ ಈ ರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಕೂತು ಹೀಗೆ ರಾಯರು ಎಲ್ಲೇ ಕೂತರೂ ಕೂಡ ಅಲ್ಲಿ ಶಾಸ್ತ್ರಾರ್ಥ ವಿದ್ಯೆಯೇ ಆಗಬೇಕು ಎಂಬುದಾಗಿ ಅವರ ನಿಯಮ ಇರುತ್ತದೆ. ನಾವು ಶಾಸ್ತ್ರವನ್ನು ಹೇಳಿಕೊಡಬೇಕು ಅಥವಾ ಶಾಸ್ತ್ರವನ್ನು ಹೇಳುವವರನ್ನು ನೋಡಿ ತಿದ್ದಬೇಕು, ಇದೇ ರಾಯರ ಕೆಲಸ ಆಗಿರುತ್ತದೆ. ಆಗ ಇಂಥ ಸಂದರ್ಭದಲ್ಲಿ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಒಮ್ಮೆ ಕೂತಾಗ ಆ ಶೇಷದೇವರು ಆ ಸರ್ಪದ ರೂಪದಲ್ಲಿ ಬಂದು ಈ ಜ್ಞಾನವನ್ನು ಇವರು ಹೇಳುವಂತಹ ವಾಕ್ಯಗಳನ್ನು, ದೇವರ ಮಹಿಮೆಗಳನ್ನು ಕೇಳಿ ಮರುಗಾಗಿ ಅವರು ಪ್ರತಿನಿತ್ಯ ಬರುತ್ತಿದ್ದರು ಶೇಷದೇವರು ಎಂಬುದಾಗಿ ಅಂತಹ ಪ್ರತೀತಿಯು ಕೂಡ ಇದೆ ಅಲ್ಲಿ. ಹಾಗಾಗಿ ಅದು ಬಂದು ಕೂತು ಕೇಳ್ತಿದ್ದಂತಹ ಜಾಗವನ್ನು ಈಗಲೂ ಕೂಡ ಅದು ವಾಸುಕಿ ಅಥವಾ ಶೇಷದ ಒಂದು ಪ್ರತೀತಿ ಎಂಬುದಾಗಿ ಅವರು ಅಲ್ಲಿ ತಿಳಿಸ್ತಾರೆ. ಯಾಕಂದ್ರೆ ಆ ಶೇಷದೇವರಿಗೂ ಕೂಡ ಮೆಚ್ಚಿಸುವಷ್ಟು ಅವರು ಪಾಂಡಿತ್ಯವನ್ನು ಪಡೆದಿದ್ದರು ದೇವರ ಬಗ್ಗೆ ಎಂಬುದಾಗಿ ಅದು ಪ್ರತೀತಿ. ಅದು ಯಾವುದೇ ಕಾರಣಕ್ಕೂ ಕೂಡ ಟಿವಿ ಮೊದಲಾದವುಗಳಿಂದ ಇತಿಹಾಸವನ್ನು ತಿಳಿದುಕೊಳ್ಳಬೇಡಿ ಎಂಬುದಾಗಿ ಹೇಳಬೇಕು ನಾವು. ಯಾಕಂದ್ರೆ ಇತಿಹಾಸವನ್ನು ನಾವು ಓದಿದಾಗ ಮಾತ್ರ ಗೊತ್ತಾಗುವಂತದ್ದು ಅದು. ಗುರುಗಳೀಗ ಹಲವಾರು ಮೃತ್ತಿಕೆ ಬಗ್ಗೆ ಗೊತ್ತಿಲ್ಲ. ಈಗ ರಾಯರ ಬೃಂದಾವನದಿಂದ ತೆಗೆದಿರೋ ಮಣ್ಣಿಗೆ ನಾವು ಮೃತ್ತಿಕೆ ಅಂತ ಕರಿತೀವಿ. ಆದ್ರೆ ವಿಶೇಷತೆ ಏನು, ಮತ್ತೆ ಈಗ ಎಲ್ಲರೂ ತಗೊಂಡು ಹೋಗೋಕ್ ಶುರು ಮಾಡಿದ್ದಾರೆ ಮೃತ್ತಿಕೆನ. ಅದಕ್ಕೊಂದು ಪದ್ಧತಿ ಇದೆ. ಮೃತ್ತಿಕೆ ನಾವು ಮನೆಯಲ್ಲಿ ಇಟ್ಕೋಬೇಕು ಅಂದ್ರೆ ಅದಕ್ಕೊಂದು ಪದ್ಧತಿ ಇದೆ. ಅದ್ರ ಬಗ್ಗೆ ತಾವು ತಿಳಿಸ್ಬೇಕು. ರಾಯರು ಅಂದ್ರೆ ಈಗ ಒಮ್ಮೆ ವೃಂದಾವನವನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ರಾಯರನ್ನು ಒಂದು ಕಡೆ ಕೂತಿರ್ತಾರೆ ಅವರು. ಹಾಗಾಗಿ ಈಗ ಎಷ್ಟೋ ಕಡೆ ತಮ್ಮ ಭಕ್ತಾದಿಗಳಿಗೆ ಎಲ್ಲರೂ ಮಂತ್ರಾಲಯಕ್ಕೆ ಹೋಗಬೇಕು ಎಂಬುದಾಗಿದ್ರೆ ಆಗುವುದಿಲ್ಲ. ಈ ಕಡೆಗೆ ಅಪ್ಪಣ್ಣಾಚಾರ್ಯರು ಕೂಡ ಮೃತ್ತಿಕೆಯನ್ನು ತೆಗೆದುಕೊಂಡು ಹೋಗಿ ವೃಂದಾವನವನ್ನು ಮಾಡಿರುವಂತದ್ದು. ಮೃತ್ತಿಕೆ ವೃಂದಾವನವೇ ಅದು ಕೂಡ. ಅದರಲ್ಲಿ ರಾಯರು ಬಂದು ನೆಲೆಸಿರುವಂತದ್ದು. ಹಾಗಾಗಿ ಈ ರೀತಿಯಾಗಿ ಎಲ್ಲರ ಕಡೆಯಲ್ಲೂ ಅಥವಾ ಎಲ್ಲಾ ಊರಿನಲ್ಲೂ ಕೂಡ ರಾಯರನ್ನು ರಾಯರು ಬಂದು ಕೂರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ
ಅವರು ಆ ತಮ್ಮ ಮೃತ್ತಿಕೆಯಲ್ಲಿ ಅಂದ್ರೆ ಆ ಬೃಂದಾವನದಲ್ಲಿರುವಂತಹ ಮೃತ್ತಿಕೆಯಲ್ಲಿ ಕಣಕಣಗಳಲ್ಲಿಯೂ ಕೂಡ ತಮ್ಮ ಜಪಶಕ್ತಿಯನ್ನು ತುಂಬಿ ಅದನ್ನು ನಾವು ಎಲ್ಲಿ ಭಕ್ತಾದಿಗಳು ಸೂಚಿಸುತ್ತಾರೋ ಅಲ್ಲಿ ಅದನ್ನು ನೆಲೆಸಿ ವೃಂದಾವನವನ್ನು ಮಾಡಿ ಪೂಜೆ ಮಾಡುವಂತದ್ದು ಇದೆ. ಇನ್ನು ಭಕ್ತಾದಿಗಳು ದಿನ ಅಂದ್ರೆ ನಮ್ಮ ಈ ವೈಷ್ಣವರಲ್ಲಿ ಗೋಪಿ ಚಿಂತನವನ್ನು ಹೇಗೆ ಹಚ್ಚಿಕೊಳ್ಳುತ್ತೀವೋ ಹಾಗೆ ಗುರುಗಳ ಮೃತ್ತಿಕೆಯನ್ನು ಧರಿಸುವಂತಹದ್ದು, ದಿನ ಧರಿಸುವಂತಹ ಒಂದು ಅದು ವಿಶಿಷ್ಟವಾದಂಥದ್ದು. ಯಾಕಂದ್ರೆ ನಮ್ಮಲ್ಲಿ ಆ ತುಳಸಿ ಮೃತ್ತಿಕೆ, ಆ ರಾಯರ ಮೃತ್ತಿಕೆ, ವಾದಿರಾಜರ ಮೃತ್ತಿಕೆ, ಈ ಗುರುಗಳ ಮೃತ್ತಿಕೆಗೆ ಆ ಬಲ ಇರುತ್ತದೆ ಅಂತ ನಮ್ಮನ್ನು ರಕ್ಷಣೆ ಮಾಡುವಷ್ಟು. ಹಾಗಾಗಿ ದಿನಾ ನೀವು ಧರಿಸಬೇಕು, ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂದ್ರೆ ಅದನ್ನು ನಾವು ದಿನಾ ಧರಿಸಬೇಕು ಮತ್ತು ಅದನ್ನು ಮಿಶ್ರಣ ಮಾಡಿ ಒಮ್ಮೆ ಕುಡಿಯಬೇಕು ಎಂಬುದಾಗಿಯೂ ಕೂಡ ಅದು ನಮಗೆ ಆರೋಗ್ಯಕರವಾದಂತಹದ್ದು ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಈ ಮೃತ್ತಿಕೆಯನ್ನು ಒಂದು ಪೂಜೆ ಮಾಡುವುದಕ್ಕೆ ತೆಗೆದುಕೊಂಡು ಹೋಗಬೇಕೇ ಹೊರತು ಒಂದು ಹಚ್ಚಿಕೊಳ್ಳಿಕ್ಕೆ ತೆಗೆದುಕೊಂಡು ಹೋಗಬೇಕು. ಹಚ್ಚಿಕೊಳ್ಳುವುದು ಎಂದ ಕೂಡಲೇ ಸುಮಾರು ತೆಗೆದುಕೊಂಡು ಹೋಗಿ ಹಚ್ಚಿಕೊಳ್ಳುವಂಥದ್ದಲ್ಲ, ಸ್ವಲ್ಪ ಮಟ್ಟಿಗೆ ಅದು ದಿನಕ್ಕೆ ಒಂದು ನಾಮರೂಪಕವಾಗಿ ಅದನ್ನು ಹಚ್ಚಿಕೊಳ್ಳಬಹುದಷ್ಟೇ. ಹಾಗಾಗಿ ಈ ರೀತಿ ಇನ್ನು ಪೂಜೆಯನ್ನು ಮಾಡುವಂಥದ್ದು ಎಂಬುದಾಗಿ ಹೇಳಿದರೆ ಆ ರಾಯರ ಮೃತ್ತಿಕೆಯನ್ನು ತಂದು ವೃಂದಾವನದಲ್ಲಿ ಇಟ್ಟುಕೊಂಡು ನಾವು ಪೂಜೆಯನ್ನು ಮಾಡಬೇಕು. ಮಡಿ ಶುದ್ಧ ಆಚಾರಗಳಿಂದಾಗಿ ಪೂಜೆಯನ್ನು ಮಾಡಬೇಕು ನಾವು. ಹಾಗಾಗಿ ಈಗ ಇಲ್ಲೂ ನೋಡಬಹುದು, ಇಲ್ಲೂ ಕೂಡ ಇರುವಂತಹದ್ದು ಅವರ ಮೃತ್ತಿಕಾ ವೃಂದಾವನವೇ ಇರುವಂತಹದ್ದು ಇಲ್ಲಿಯೂ ಕೂಡ. ಅಂದ್ರೆ ಆ ಮೃತ್ತಿಕೆಯನ್ನು ತಂದು ಅದನ್ನು ಸ್ಥಾಪನೆ ಮಾಡಿ ಅದರ ಮೇಲೆ ಸಾಲಿಗ್ರಾಮಗಳನ್ನಿಟ್ಟು ನಾವು ವೃಂದಾವನವನ್ನು ಮಾಡಿರ್ತಾರೆ ಎಲ್ಲ ಕಡೆಯಲ್ಲೂ ಕೂಡ. ಹಾಗಾಗಿ ಹೀಗೆ ಆ ಮೃತ್ತಿಕೆಯನ್ನು ತಂದು ರಾಯರೇ ಎಲ್ಲ ಕಡೆ ಬಂದು ಪೂಜೆ ಮಾಡಕ್ಕೆ, ರಾಯರನ್ನೇ ಪೂಜೆ ಮಾಡ್ಲಿಕ್ಕೆ ಆಗದೇ ಇರೋ ಕಾರಣ ಅವರ ಮೃತ್ತಿಕೆಯನ್ನು ತಂದು, ಹೇಗೆ ನಾವು ಭರತನು ಹೇಗೆ ರಾಮನ ಚಪ್ಪಲಿಯನ್ನು ಹಿಡಿದುಕೊಂಡು ರಾಜ್ಯಭಾರವ ಮಾಡಿದನೋ ರಾಮ ಇದ್ದಾನೆ ಎಂಬುದಾಗಿ ತಿಳಿದು, ಹಾಗೆ ನಾವು ರಾಯರ ಮೃತ್ತಿಕೆಯನ್ನು ತಂದು ಅದನ್ನು ಪೂಜೆ ಮಾಡುತ್ತಾ ಆ ಮೃತ್ತಿಕೆಯೊಂದಿಗೆ ನಮ್ಮೊಂದಿಗೆ ರಾಯರು ಬಂದಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ನಾವು ಅದನ್ನ ಪೂಜೆ ಮಾಡಬೇಕು. ರಾಯರ ಸಮ ಅಂತ ರಾಯರೇ ಹೌದೌದು, ರಾಯರೇ ನಮ್ಮ ಮೃತ್ತಿಕೆಯನ್ನು ಹಿಡಿದುಕೊಂಡರೆ ಅದು ರಾಯರೇ ಇದ್ದ ಹಾಗೆ ನಮ್ಮೊಂದಿಗೆ. ಹಾಗಾಗಿ ಒಂದು ದೇವರ ಪ್ರಸಾದ, ರಾಯರ ಮಂತ್ರಾಕ್ಷತೆ, ಇನ್ನೊಂದು ರಾಯರ ಮೃತ್ತಿಕೆ, ಇದು ಎರಡು ಇದ್ದರೆ ಅದು ರಾಯರೇ ನಮ್ಮೊಂದಿಗೆ ಇದ್ದ ಹಾಗೆ ಎಂಬುದಾಗಿ ಪ್ರತೀತಿಯೂ ಕೂಡ ಇದೆ. ಈಗ ಇನ್ನೊಂದು ತುಂಬಾ ನಾವು ಕೇಳೋ ಒಂದು, ಕಷ್ಟಗಳಿಗೆ ಹೇಳಬೇಡಿ, ಕಷ್ಟಗಳನ್ನ ರಾಯರ ಮುಂದೆ ಹೇಳಬೇಡಿ, ಕಷ್ಟಗಳಿಗೆ ಹೇಳಿ ನಮ್ಮ ಜೊತೆ ರಾಯರಿದ್ದಾರೆ ಅಂತ. ಹೌದೌದು, ಸುಮಾರು ಕಡೆ ಸುಮಾರು ಜನಕ್ಕೆ ಅನುಭವ ಆಗ್ತಾ ಬರ್ತಿದೆ. ನೀವು ನಿಮಗೂ ತುಂಬಾ ದಿನದಿಂದ ನೀವು ಸೇವೆಯಲ್ಲಿದ್ದೀರಾ, ರಾಯರ ಪೂಜೆ ಮಾಡ್ತೀರಾ, ನಿಮ್ಗೇನ್ ಅನುಭವ ಆಗಿದೆ? ನಮ್ಮ ಅನುಭವ ಅಂತ ಕೇಳಿದರೆ ಅದು ಇಲ್ಲಿ ಇರೋ ವೃಂದಾವನದ ಒಂದು ವೈಶಿಷ್ಟ್ಯವೇ ಎಂಬುದಾಗಿ ಹೇಳಬಹುದು. ಯಾಕಂದ್ರೆ ನಾನು 3 ವರ್ಷಕ್ಕಿಂತ ಮುಂಚೆ ನಾವು ವೇದಾಧ್ಯಯನ ಮಾಡಿ ಮುಗಿದ ಕೂಡಲೇ ಒಮ್ಮೆ ನಮಗೂ ಕೂಡ ಪರೀಕ್ಷೆಯಾಗಿ ಸುಧಾಮಂಗಳ ಎಂಬುದಾಗಿ ಗುರುಗಳು ನಮಗೆ ಪರೀಕ್ಷೆ ಮಾಡಿ ಅದನ್ನು ಸುಧಾಮಂಗಳ ಎಂಬುದಾಗಿ ಆದಾಗ, ಅಂದ್ರೆ ಟೀಕಾಕೃತ್ಪಾದರು ಮಧ್ವಾಚಾರ್ಯರು ಮಾಡಿದಂತಹ ಅನುವ್ಯಾಖ್ಯಾನಕ್ಕೆ ಟೀಕಾಕೃತ್ಪಾದರು ಆದಂತಹ ಜಯತೀರ್ಥಾಚಾರ್ಯರು ಮಾಡಿದಂತಹ ಅದೊಂದು ಸುಧಾ, ಅದನ್ನು ನಾವು ಅದನ್ನು ಪೂರ್ಣವಾಗಿ ತಿಳಿದು ಅದನ್ನು ಒಪ್ಪಿಸಿದಾಗ ಮಾತ್ರ ಅವರು ನಮಗೆ ಇವನಿಗೆ ಮಠದಿಂದ ನಮ್ಮನ್ನು ಹೊರಗೆ ಕಳುಹಿಸುವಂಥದ್ದು, ಅಂದ್ರೆ ನೀನು ಇನ್ನು ವೇದಾಂತ ವಿಜ್ಞಾನವನ್ನು ಸಾರಬಹುದು ಎಂಬುದಾಗಿ ಕಳಿಸಿಕೊಡುವಂಥದ್ದು. ಹಾಗಾಗಿ ನನ್ನ ಆ ಸುಧಾಮಂಗಳಾಗಿರುವಂತಹ ಪ್ರದೇಶವೂ ಕೂಡ ಇದೇ ಆಗಿದೆ ನನಗೆ. ಯಾಕಂದ್ರೆ ಅದು ವರ್ಷಕ್ಕೆ ಒಮ್ಮೆ ಒಂದೊಂದು ಸ್ಥಳಗಳಲ್ಲಿ ಮಾಡ್ತಾರೆ ಸುಧಾಮಂಗಳವನ್ನು ನಮ್ಮ ಸ್ವಾಮಿಗಳು, ಪರಿಮಳ ಸ್ವಾಮಿಗಳು. ಈ ಸುಮಾರು ಜನಕ್ಕೆ ಸುಧಾಮಂಗಳ ಏನು ಅಂತಾನೆ ಗೊತ್ತಿಲ್ಲ. ಅದೇ ಸುಧಾಮಂಗಳ ಎಂಬುದಾಗಿ ಏನು ಅಂತ ಗೊತ್ತಿಲ್ಲ. ಅಂದ್ರೆ ಅದು ಸುಧಾ ಎಂಬುದಾಗಿ ಹೇಳಿದ್ರೆ ಅದೊಂದು ಗ್ರಂಥ. ಅದು ಮಧ್ವಾಚಾರ್ಯರು ಅನುವ್ಯಾಖ್ಯಾನ, ವೇದವ್ಯಾಸ ದೇವರು ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದಿದ್ದಾರೆ. ಆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅರ್ಥರೂಪಕವಾಗಿ ಮಧ್ವಾಚಾರ್ಯರು ಅನುವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ಅನುವ್ಯಾಖ್ಯಾನಕ್ಕೆ ಅದು ನಮ್ಮಂತಹ ಮಕ್ಕಳಿಗೆ ಅರ್ಥ ಆಗುದಿಲ್ಲ ಎಂಬುದಾಗಿ ತಿಳಿದು ಜಯತೀರ್ಥರು ಅದಕ್ಕೆ ಸುಧಾ ಎಂಬುದಾಗಿ ಅದನ್ನು ವ್ಯಾಖ್ಯಾನ ಮಾಡಿ ಬರೆದಿದ್ದಾರೆ. ಅದೂ ಅರ್ಥ ಆಗುದಿಲ್ಲ ಅಂತ ಹೇಳಿ ಈ ರಾಯರು, ವಾದಿರಾಜರೆಲ್ಲ ನಮಗೆ ಅದನ್ನು ಇನ್ನೂ ಅರ್ಥ ವಿಶೇಷಣವಾಗಿ ಈ ರೀತಿಯಲ್ಲಿ ಜಯತೀರ್ಥರು ಹೇಳಿದ್ದಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆ ಗ್ರಂಥವನ್ನು ಓದಿದಾಗ ಅದು ನಮ್ಮಲ್ಲಿ ಇರುವಂತಹ ಕಟ್ಟಕಡೆಯ ಗ್ರಂಥ ಎಂಬುದಾಗಿ ಹೇಳಲಿಕ್ಕೆ ಆಗುದಿಲ್ಲ. ಒಂದು ರೀತಿಗೆ ವಿದ್ವಾಂಸರಾಗಬೇಕಂದ್ರೆ ನಮ್ಮ ದ್ವೈತ ಮತ ಎಂಬುವಂಥದ್ದು ಏನು ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ ಹೇಳಿದ್ರೆ ಆ ಗ್ರಂಥವನ್ನು ಪರಿಪಕ್ವವಾಗಿ ಓದಿಕೊಂಡಾಗ ನಮಗೆ ಈ ದ್ವೈತ ಮತ, ಈ ರಾಯರು ಏನ್ ಹೇಳ್ತಾರೆ, ಈ ಗುರುಗಳು ಏನ್ ಹೇಳ್ತಾರೆ, ಈ ಮಧ್ವಾಚಾರ್ಯರು ಏನನ್ನು ತಿಳಿಸ್ತಾ ಇದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಹಾಗಾಗಿ ಅದನ್ನು ಒಂದು ಹಂತದ ವಿದ್ಯಾಭ್ಯಾಸ ಎಂಬುದಾಗಿ ನಮ್ಮಲ್ಲಿ ಈಗ ಹೇಗೆ MBA ಎಂಬುವಂಥದ್ದು ಪೋಸ್ಟ್ ಗ್ರಾಜುಯೇಟ್ ಅಂತ ನಿಲ್ಲಿಸ್ತೀವೋ ನಾವು,
ಹಾಗೆ ಅದನ್ನು ಒಂದು ಹಂತದ ವಿದ್ಯೆ ಮೆಟ್ಟಿಲು ಎಂಬುದಾಗಿ ತಿಳಿಸ್ತಾರೆ. ಈಗ ಸುಮಾರು ಕಡೆ ನಾನು ಕೇಳಿದ್ದೀನಿ, ಸುಧಾಮಂಗಳ ಓದಿದವರಿಗೆ ಕೆಲವೊಂದು ಪದ್ಧತಿನ ಅವರು ಫಾಲೋ ಮಾಡಬೇಕು. ನನಗೆ ಗೊತ್ತಿಲ್ಲ ಎಷ್ಟು ಸರಿನೋ ಎಷ್ಟು ತಪ್ಪು ಅಂತ. ಅವರು ಕಾಲಲ್ಲಿ ಚಪ್ಪಲಿ ಹಾಕಲ್ಲ ಅಂತಾರೆ, ಹೊರಗಡೆ ಏನು ತಿನ್ನಲ್ಲ ಅಂತಾರೆ, ಮಡಿಯಲ್ಲಿ ಮಾಡಿರೋ ಅಡಿಗೆ ಊಟನೇ ಮಾಡಬೇಕು, ದೇವರ ಪ್ರಸಾದನೇ ತಿನ್ಬೇಕು. ಅದು ಎಷ್ಟು ನಿಜ? ಇದು ಸರ್ವತವಾಗಿ ಬಂದಿರುವಂತಹ ಕ್ರಮ, ಅದು ಸುಧಾಮಂಗಳಾದವರು ಮಾತ್ರ ಎಂಬುದಾಗಿ ಅಲ್ಲ, ಎಲ್ಲರೂ ಮಾಡಬೇಕಾದಂತಹ ಕ್ರಮ. ಆದರೆ ಈಗಿನ ಕಾಲದಲ್ಲಿ ಕೆಲವೊಬ್ರು ಕಾಲಕ್ಕೆ ಬದಲಾಗುವಂತದ್ದು ನಾವು ಕಾಣಬೇಕಾಗುತ್ತದೆ. ಈಗಲೂ ಕೂಡ ನಾವು ಚಪ್ಪಲಿ ಹಾಕಿಕೊಂಡು ಹೋಗುವುದಿಲ್ಲ ಎಂಬುದಾಗಿ ಹೇಳಿದರೆ ಸಿಮೆಂಟ್ ಮೊದಲಾದವುಗಳ ಕೆಮಿಕಲ್ ಇಂದಾಗಿ ನಮ್ಮ ಕಾಲ ಬೇಗ ಹಾಳಾಗಿ ಬಿಡುತ್ತದೆ. ಹಾಗಾಗಿ ಅಂದ್ರೆ ಅದನ್ನು ನಾವು ಈಗ ಬೇರೆಯವರು ಮಾಡಿದ್ದು ತಿನ್ನಬಾರದು ಯಾಕೆ ಎಂಬುದಾಗಿ ಕೇಳಿದರೆ, ಒಬ್ಬರು ಅಡಿಗೆಯನ್ನು ಅಥವಾ ಯಾವುದನ್ನು ವಸ್ತುವನ್ನು, ಈಗ ಒಬ್ಬ ಬಲ್ಪ್ ಅನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಒಂದು ತಲೆಯಲ್ಲಿ ಏನಿರುತ್ತದೋ ಅದು ಆ ವಸ್ತುವಿನೊಂದಿಗೆ ಬರುತ್ತದಂತೆ. ಈ ಊಟದಲ್ಲಿ ಆಗುವಾಗ ಅದು ತುಂಬಾ ಬೇಗ ಬರುತ್ತದೆ ಮನುಷ್ಯರಿಗೆ ಎಂಬುದಾಗಿ. ಅಡಿಗೆ ಮಾಡುವವರು ಯಾವುದೋ ಒಂದು ಕಾರಣಕ್ಕೆ ಬೇರೆಯವರಿಗೆ ಬೈಯುತ್ತಾ ಅಥವಾ ಬೇರೆ ಏನೋ ಮಾಡುತ್ತಾ ಅದನ್ನು ಅಡಿಗೆ ಮಾಡಿದಾಗ ಆ ಅನ್ನದಲ್ಲಿ ಅಪಕ್ವತೆ ಎಂಬುವಂಥದ್ದು ಕೂಡುತ್ತದೆ. ಹಾಗಾಗಿ ಅದರ ಪರಿಹಾರಕ್ಕಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಡಿಯಲ್ಲೇ ಆಚರಣೆ ಮಾಡಿ, ನೀವು ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಸ್ವೀಕಾರ ಮಾಡಿ ನೀವು ಎಂಬುದಾಗಿ. ದೇವರಿಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಅದು ಮಡಿಯಲ್ಲೇ ಮಾಡಬೇಕು. ನಾವು ಅದನ್ನು ಬೇರೆ ಜಾತಿಯವರನ್ನಂತ ಹೇಳುವುದಲ್ಲ, ನಮ್ಮ ಜಾತಿಯರನ್ನೇ ನಾವು ಮುಟ್ಟಬಾರದು, ಯಾರನ್ನೂ ಮುಟ್ಟದೆ ನಾವು ದೇವರನ್ನು ಪೂಜೆ ಮಾಡಬೇಕು. ಸುಮಾರು ಜನರ ಪ್ರಶ್ನೆ, ಬ್ರಾಹ್ಮಣರು ಅಂದ್ರೆ ಒಂಥರ ಮಡಿ ಜನ ಎಂಬುದಾಗಿ ಬರುತ್ತದೆ. ಅದು ತುಂಬಾ ಎಲ್ಲಿವರೆಗೂ ಹರಡಿದೆ ಅಂದ್ರೆ ತುಂಬಾ ಜನಕ್ಕೆ ಅದು ತಪ್ಪು ಅಭಿಪ್ರಾಯ ಬಂದಿದೆ. ಅದು ಮಡಿವಂತಿಕೆ ಎಂಬುವಂತ ಹೇಳುವಂಥದ್ದು ನಾವು ಬೇರೆ ಕಾಲದಲ್ಲಿ ಮುಟ್ಟುವುದಿಲ್ಲ ಎಂಬುದಾಗಿ ಏನಿಲ್ಲ. ಈಗ ನಾವು ಕೂಡ ಮಾತಾಡುವಾಗ ಕಾಲಕ್ಕೆ ಮಾತಾಡುವಾಗ ಎಲ್ಲ ಮುಟ್ಟುತ್ತೇವೆ. ಆದರೆ ಕೆಲವೊಬ್ಬರು ಅದನ್ನ ಜೀವನ ಶೈಲಿಯಾಗಿ ಇಟ್ಕೊಂಡಿರ್ತಾರೆ, ನಾವು ಯಾರನ್ನೂ ಮುಟ್ಟುವುದಿಲ್ಲ ಅಂತೇಳಿ. ಕೆಲವೊಬ್ಬರೆಲ್ಲ ಬ್ರಾಹ್ಮಣರನ್ನೇ ಮುಟ್ಟುವುದಿಲ್ಲ ಅವರು. ನಾವೇ ಹೋದಾಗ ಮಡಿ ದೂರ ಹೋಗಿ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಅವರಲ್ಲಿ ಅದೊಂದು ಅಂದ್ರೆ ಅದು ಸೈಂಟಿಫಿಕ್ಲಿ ಅದು ನಾವು ಪ್ರೂವ್ ಮಾಡುವಂಥದ್ದು. ಅಂದ್ರೆ ಒಬ್ಬರೊಂದಿಗೆ ಒಬ್ಬರು ಕೂತಾಗ, ಒಬ್ಬರೊಂದಿಗೆ ಮಾತನಾಡುವಾಗ ನಿಮ್ಮ ಎನರ್ಜಿಗಳು ಏನ್ ನೆಗೆಟಿವ್ ಪವರ್ ಇರುತ್ತೋ ಅದು ಮಿಶ್ರಣವಾಗುತ್ತದೆ. ಹಾಗಾಗಿ ನಾವು ಯಾರೋ ಒಬ್ಬ ಏನೋ ಒಂದು ಚಿಂತೆ ಮಾಡ್ತಾ ಕೂತಾಗ ನಾವು ಅಲ್ಲಿ ನಾವು ದೇವರ ಧ್ಯಾನ ಮಾಡುವಾಗ ಅವನ ಒಂದು ನೆಗೆಟಿವ್ ಎನರ್ಜಿ ನಮಗೆ ಬರಬಾರದು ಎಂಬುದಾಗಿ ಆ ಮಡಿವಂತಿಕೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು. ಹಾಗಾಗಿ ಒಂದಿಷ್ಟು ದೂರದಲ್ಲಿ ಇದ್ದಾಗ ಆ ಎನರ್ಜಿ ನಮಗೆ ಬರುವುದಿಲ್ಲ, ನಾವು ಪರಿಶುದ್ಧವಾಗಿ ದೇವರನ್ನು ಮಾಡಬಹುದು ಅಂತ. ಕೆಲವೊಬ್ಬರು ಅದನ್ನೇ ಜೀವನದ ಉದ್ದೇಶವನ್ನಾಗಿ ಇಟ್ಕೊಂಡ್ಬಿಡ್ತಾರೆ, ಬರಲೇಬಾರ್ದು ನನಗೆ ಯಾವತ್ತಿಗೂ ಅಂತ. ಯಾಕಂದ್ರೆ ನಮಗೆ ಕೆಲವೊಮ್ಮೆ ಆ ದೇವರ ಚಿತ್ತ ಬರೋದೇ ಇರಬಾರ್ದು ಎಂಬಂತಹ ಒಂದು ಇದು ಕಾರಣಕ್ಕೋಸ್ಕರ ಅದನ್ನು ಅಳವಡಿಸಿಕೊಂಡೇ ಬಿಟ್ಟಿರ್ತಾರೆ ನಾವು ಜನರು. ಹಾಗಾಗಿ ಅದು ಸೈಂಟಿಫಿಕ್ಲಿ ಪ್ರೂವ್ ಮಾಡಬಹುದು ನಾವು. ಯಾಕಂದ್ರೆ ಈಗಲೂ ಕೂಡ ಅದು ನಾವು ನೋಡ್ತೇವೆ, ನಾವು ಏನೋ ಒಂದು ಯೋಚನೆ ಮಾಡುವಾಗ ಒಬ್ಬರೊಂದಿಗೆ ಕೂತಾಗ ನಾವು ಬೇರೆಯೇ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ನಾವು ಇದ್ದಕ್ಕಿದ್ದಾಗೆ. ಅದು ಅವರು ಯೋಚನೆ ಮಾಡ್ತಿರುವಂತದ್ದು ನಮಗೆ ಬರುವಂತದ್ದು ಎಂಬುದಾಗಿ ಅದು, ಇಲ್ಲದಿದ್ದರೆ ನಮಗೆ ಹಾಗೆ ಬರುವುದಿಲ್ಲ. ಹಾಗಾಗಿ ಈ ಮಡಿವಂತಿಕೆಯ ವ್ಯವಸ್ಥೆ ಬಂದದ್ದು ಅದು ಈ ಇಂಗ್ಲಿಷರ ದಾಳಿಯ ಸಂದರ್ಭದಲ್ಲಿ ಅದು ತುಂಬಾ ವ್ಯತ್ಯಾಸ ಆಗಿ ಬಿಟ್ಟಿದೆ. ಅದು ಈಗ ಸುಮಾರು ವ್ಯತ್ಯಾಸ ಆಗಿದೆ. ಹೌದೌದು, ನಮ್ಮ ಸಂಸ್ಕಾರಗಳಲ್ಲಿ ಅದು ಸುಮಾರು ತಪ್ಪು ಕಲ್ಪನೆಗಳು ಬಂದ್ಬಿಟ್ಟು ಅದು ವ್ಯತ್ಯಾಸ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಈಗ ಜನರಿಗೆ ಅದು ಕೆಲವೊಬ್ಬರನ್ನು ಮುಟ್ಟುವುದಿಲ್ಲ ಎಂಬಂತಹ ಒಂದು ಇದು ಬಂದಿದೆ ಅಷ್ಟೇ ಹೊರತು ಅದು ಹಾಗೆ ಇರುವಂತಹ ಕ್ರಮವೇ ಅಲ್ಲ. ಅದು ಮಡಿವಂತಿಕೆ ಅಂದ್ರೆ ಅದು ಬೇರೆಯೇ ಕ್ರಮ. ಅದು ಗುರುಗಳೇ, ನಿಮ್ಮಿಂದ ಸುಮಾರು ವಿಷಯಗಳನ್ನ ತಿಳ್ಕೊಂಡ್ವಿ, ಸುಮಾರು ನಮಗೂ ವಿವರಗಳನ್ನ ಹೇಳಿದ್ರಿ. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಕೊನೆಯದಾಗಿ ನಮ್ಮ ಈ ಪಾಡ್ಕಾಸ್ಟ್ ನೋಡಿರುವಂತಹ ಜನರಿಗೆ ಏನ್ ಸಂದೇಶ ಕೊಡ್ಬೇಕು ಅಂತ ಅನ್ಕೋತೀರಾ? ಕೊನೆಯದಾಗಿ ಜನರಿಗೆ ಕೊಡುವಂತಹ ಸಂದೇಶ ಎಂಬುದಾಗಿ ಹೇಳಿದರೆ, ಯಾವುದೇ ಕಾರಣಕ್ಕೂ ಕೂಡ ಟಿವಿ ಮೊದಲಾದವುಗಳಿಂದ ಇತಿಹಾಸವನ್ನು ತಿಳಿದುಕೊಳ್ಳಬೇಡಿ ಎಂಬುದಾಗಿ ಹೇಳಬೇಕು ನಾವು. ಯಾಕಂದ್ರೆ ಇತಿಹಾಸವನ್ನು ನಾವು ಓದಿದಾಗ ಮಾತ್ರ ಗೊತ್ತಾಗುವಂತದ್ದು. ಅದು ಭಾರತೀಯ ಇತಿಹಾಸವೇ ಆಗಲಿ ಅಥವಾ ಆಧ್ಯಾತ್ಮಿಕ ಇತಿಹಾಸವೇ ಆಗಲಿ, ಅದನ್ನು ನಾವು ಪರಿಶುದ್ಧವಾಗಿ ಅದನ್ನು ಓದಿದಾಗ ಮಾತ್ರ ಸರಿಯಾಗಿ ಸಿಗುವಂತದ್ದು. ನಾವು ಈಗ ನೋಡ್ತೇವೆ ಬಂದಂತಹ ಸುದ್ದಿ, ಅದು ನಮಗೆ ಅಷ್ಟೇ, ನಾವು ಓದ್ಲಿಲ್ಲ ಅದನ್ನ. ಕೆಲವೊಬ್ಬರೆಲ್ಲ ಹಿಂದಿನ ಈ ನೆಹರು ಮೊದಲಾದವುಗಳೆಲ್ಲ ನಮ್ಮ ಇತಿಹಾಸವನ್ನೇ ಬದಲಾಯಿಸಿದ್ದಾರೆ ಎಂಬುದಾಗಿ ತಿಳಿದುಕೊಳ್ತೇವೆ. ಯಾಕಂದ್ರೆ ನಾವು ಶಾಲೆಯಲ್ಲಿ ಓದುವಂತ ಇತಿಹಾಸ ಖಾಲಿ ಮೊಘಲರದ್ದು ಮಾತ್ರ ಓದ್ತೇವೆ ನಾವು. ನಮ್ಮಲ್ಲೇ ಎಷ್ಟು ಜನ ರಾಜರೆಲ್ಲ, ಚೌಳ ರಾಜರು, ಅವರು ಇವರೆಲ್ಲ ಎಷ್ಟೆಷ್ಟೋ ಯುದ್ಧ ಮಾಡಿ ಎಷ್ಟೆಷ್ಟೋ ಗೆದ್ದು ಎಷ್ಟೆಷ್ಟೋ ಮಾಡಿ ಅವರ ವಿದ್ಯೆಯನ್ನೇ ಓದುವುದಿಲ್ಲ ನಾವು. ಭಾರತೀಯ ಇತಿಹಾಸದಲ್ಲೂ ಕೂಡ ಅದು ಪುಸ್ತಕದಲ್ಲೇ ಉಳಿದು ಬಿಟ್ಟಿದೆ. ಇನ್ನು ಆಧ್ಯಾತ್ಮಿಕ ಇತಿಹಾಸ ಅಂತೂ ಕೇಳುವುದೇ ಬೇಡ. ಟಿವಿಯವರು ತಮ್ಮ ಮನೋರಂಜನೆಗೋಸ್ಕರ ಅದನ್ನು ಹೇಗೆ ಬೇಕು ಹಾಗೆ ಬದಲಾಯಿಸಿ ಬಿಟ್ಟಿದ್ದಾರೆ. ಈಗ ಮೊನ್ನೆ ಆದಿಪುರುಷ ಎಂಬಂತ ಸಿನಿಮಾವನ್ನು ನೋಡಿಬಿಟ್ಟಿದ್ರೆ ರಾಮಾಯಣದ ಪೂರ್ತಿಯಾಗಿ ಪರಿಕಲ್ಪನೆಗಳೇ ವ್ಯತ್ಯಾಸ ಆಗಿಬಿಡುತ್ತದೆ.
ಹಾಗಾಗಿ ನಾವು ಟಿವಿಯಿಂದ ಕಲಿಯಬಾರದಂತಲ್ಲ, ಅದನ್ನು ನೋಡಿದರೆ ಕೇವಲ ಮನೋರಂಜನೆಗಾಗಿ ನೋಡಬೇಕೇ ಅಷ್ಟೇ ಹೊರತು ಅದೇ ಸರಿಯಾದಂತಹ ಒಂದು ಇತಿಹಾಸ ಎಂಬುದಾಗಿ ಕೆಲವು ಜನಕ್ಕೆ ಇರುತ್ತೆ, ನಮಗ್ ಓದಕ್ ಆಗಲ್ಲ, ನಮಗ್ ಅಷ್ಟು ಸಮಯ ಇಲ್ಲ ಅಂದವರು ಸುಮಾರು ದೇವರುಗಳ ಸೀರಿಯಲ್ಗಳು ನೋಡ್ತಿರ್ತಾರೆ, ಸುಮಾರು ಕಥೆಗಳನ್ನ ನೋಡ್ತಿರ್ತೀವಿ, ಸಿನಿಮಾಗಳು. ಅದಕ್ಕಿಂತ ಕೆಲವೊಬ್ಬರೆಲ್ಲ ಸ್ವಾಮಿಗಳು, ಎಷ್ಟೋ ಸ್ವಾಮಿಗಳದನ್ನ ಪ್ರವಚನ ಮಾಡಿರುವಂತದ್ದು ಸಿಗುತ್ತದೆ ಟಿವಿಯಲ್ಲಿ, ಅದನ್ನು ಕೇಳಬಹುದು ಅವರು ಹಾಗಿದ್ದಾಗ. ಯಾಕಂದ್ರೆ ಅವರು ತಮ್ಮ ಜೀವನ ಪರ್ಯಂತವಾಗಿ ಅದನ್ನು ಆಚರಣೆ ಮಾಡಿ ಓದಿ ಅದನ್ನು ಬಂದು ತಿಳಿಸ್ತಾರೆ. ಯಾರೋ 1-2 ದಿನ ಕಲ್ತದ್ದನ್ನ ಕೇಳುವುದಕ್ಕಿಂತ ಅವರು 1-2 ದಿನ ಯಾವುದೋ 1-2 ಪುಸ್ತಕವನ್ನ ರೆಫರೆನ್ಸ್ ಮಾಡಿ ಟಿವಿಯಲ್ಲಿ ತಂದು ಬಿಡ್ತಾರೆ ಅದನ್ನ. ಆದ್ರೆ ಹಾಗೆ ಆಗುವುದಿಲ್ಲ. ಅದು ಹಾಗೆ ನೋಡಿದರೆ ಅದು ನಮಗೆ ತಪ್ಪೇ ಪರಿಕಲ್ಪನೆ ಬರ್ತದೆ. ಹಾಗಾಗಿ ಯಾಕಂದ್ರೆ ನಾವು ಟಿವಿಯಲ್ಲಿ ತೋರಿಸುವಂತದ್ದು ಮನೋರಂಜನೆಗೋಸ್ಕರ ಹೊರತು ಅದು ಜೀವನದ ಅಂಶ ಅಂತ ಹೇಳಿ ತೋರಿಸುವಂತದ್ದಲ್ಲ. ಹಾಗಾಗಿ ನಾವು ಜನರಲ್ಲಿ ಹೇಳುವಂತದ್ದು ಅಂದ್ರೆ ಮೂಲ ಇತಿಹಾಸವನ್ನು ಗುರುಗಳಿಂದಲೇ ನಾವು ಕಲಿಯುವ ಎಂಬುದಾಗಿ ಹೇಳುವಂತದ್ದು ಬಯಸ್ತೇನೆ. ತುಂಬಾ ಧನ್ಯವಾದಗಳು ಗುರುಗಳೇ. ತುಂಬಾ ಧನ್ಯವಾದ.